ಹಾಂ, ರೇಖಾ ಅವರೇ ಆರಂಭ ಮಾಡಿ. ಹಾಂ, ಮಾಡ್ತೇನೆ. ಒಂದೇ ನಿಮಿಷ. ಹಾಂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಗಂ ಗಣಪತೆ ನಮೋ ನಮೋ. ಓ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆಗೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ. ಅಂಕುಶಧರ ಮಂಗಳಕರ ಪಂಕಜ ಚರಣ. ಅಂಕುಶಧರ ಮಂಗಳಕರ ಪಂಕಜ ಚರಣ. ವಾರಣ ಗಣಪತಿಗೆ ನಮೋ ನಮೋ ಶಂಕರಿ ತನಯಾಯ ನಮೋ ನಮೋ ಗಂ ಗಣಪತಿ. ಪಂಕಜಾಸನಾದಿವಂದಿತ ಭಕ್ತಾರ್ಥಿ ಹರಣ ಮುದಿತ ಕುಂಕುಮಾಭ ಗುಣನಿಧೆ ಹರಿಕೇಶ ಕುಮಾರ. ಆ ಕುಂಕುಮಾಭ ಗುಣನಿಧೆ ಹರಿಕೇಶ ಮಂದಾರ ಗಣಪತಿಗೆ ನಮೋ ನಮೋ ಶಂಕರಿ ತನಯಾಯ ನಮೋ ನಮೋ ಗಂ ಗಣಪತಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ರೇಖಾಮೂರ್ತಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸುನೀತಾ. ಹಾಂ, ಇಂದು ತಮಗೆಲ್ಲ ತಿಳಿದಿದೆ, ಅಪ್ಪ ಅವರ ಒಂದು ಕೃಪೆಯಿಂದ ನಮಗೆ ರಾಮನವಮಿ ಆದ ಒಂದು 2-3 ದಿನಗಳಲ್ಲಿಯೇ ಒಂದು ಬಾಲಕಾಂಡವನ್ನು ಕೇಳುವಂತಹ, ರಾಮನ ಒಂದು ಬಾಲ ಲೀಲೆಗಳನ್ನು ಕೇಳುವಂತಹ ಒಂದು ಸುಯೋಗ ಒದಗಿದೆ. ಮುಂಚೆನೇ ನಾವು ಒಂದು ಶ್ರೀಯುತ ವೇಣುಗೋಪಾಲ್ ಅವರಿಂದ ತುಳಸಿದಾಸರ ಬಗ್ಗೆ ಒಂದು ದಿನ ಒಂದು ಪ್ರಸ್ತುತಿಯನ್ನು ಕೇಳಿದ್ವಿ. ಬಹಳ ಸೊಗಸಾಗಿತ್ತು. ತುಂಬಾ ನಮಗೆ ಅದು ಮನಕ್ಕೆ ಮುಟ್ಟಿತ್ತು. ಎಲ್ಲರಿಗೂ ಬಹುಶಃ ನೆನಪಿರ್ಬೋದು ಅಂತ ಅನ್ಕೋತೀನಿ. ತುಳಸಿದಾಸರು ಬರೆದಿರುವಂಥ ಈ ರಾಮಚರಿತ ಮಾನಸ ಒಂದು ಕೆಲವಾರು ಪದ್ಯಗಳನ್ನು ಓದಿದಾಗ ಬಹಳ ಅದು ಮನಸ್ಸಿಗೆ ಹಿಡಿತು. ಅದು ಓದಬೇಕು ಅನ್ನೋದು ಒಂದು ಹಂಬಲ. ಆದರೆ ಅದಕ್ಕೆ ಸರಿಯಾಗಿ ಕರೆಕ್ಟು ಒಂದು ಸರಿಯಾದ ಸಮಯಕ್ಕೆ ವೇಣುಗೋಪಾಲ್ ಅವರು ನಾನು ರಾಮಚರಿತ ಮಾನಸವನ್ನು ಓದಿದ್ದೀನಿ ಮುಂಚೆ, ಮತ್ತೆ ಓದ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಪುಸ್ತಕ ಇದೆ ಅಂತ ಹೇಳಿದ್ರು. ಅದು ಒಂಥರ ಹೇಗೆ ಅಂದರೆ ರೋಗಿ ಬಯಸಿದ್ದು ಹಲವನ್ನ, ವೈದ್ಯ ಹೇಳಿದ್ದು ಹಲವನ್ನ ಅನ್ನೋ ಥರ ಆಗೋಯ್ತು. ವೇಣು ಅವ್ರಿಗೆ ನಾನು ಕೇಳಿಕೊಂಡೆ, ದಯವಿಟ್ಟು ನೀವು ಸತ್ಸಂಗದಲ್ಲಿ ಹೇಳ್ಬಿಡಿ, ಎಲ್ಲರೂ ಕೇಳ್ತೀವಿ ಅಂತ. ಅವ್ರು ಸಂತೋಷದಿಂದ ಒಪ್ಪಿಕೊಂಡು ಅದು ಈಗ ರಾಮನವಮಿ ಸಮಯದಲ್ಲೇ ಅದು ಇವಾಗ ನಮಗೆ ಕೇಳೋವಂಥ ಒಂದು ಅವಕಾಶವನ್ನು ಒದಗಿಸಿದ್ದಾನೆ ಅಪ್ಪ. ನಮಗೆ ಬಹಳ ಸಂತೋಷ ಆಗ್ತಿದೆ. ವೇಣುಗೋಪಾಲ್ ಅವ್ರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಅವರು ಇಂದು ಶ್ರೀ ರಾಮಚರಿತ ಮಾನಸದ ಬಾಲಕಾಂಡವನ್ನು ಪೀಠಿಕೆಯೊಂದಿಗೆ ಆರಂಭಿಸಬೇಕಂತ ಅವರಲ್ಲಿ ನಾನು ಹೃತ್ಪೂರ್ವಕ ವಿನಂತಿಯನ್ನು ಮಾಡ್ಕೋತಾ ಅವರನ್ನು ಮುಂದುವರಿಸ್ಬೇಕಂತ ಕೇಳ್ಕೊತೀನಿ. ಅಗಜಾನನ ತುದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಸಿಂಹಾಸನಸ್ಥಂ ಸುರಸೇವಿತವ್ಯಂ ರತ್ನಾಂಕಿತಾಲಂಕೃತ ಪಾದಪದ್ಮಂ ಸೀತಾ ಸಮೇತಂ ಶಶಿಸೂರ್ಯ ನೇತ್ರಂ ರಾಮಂ ಭಜೆ ರಾಘವ ರಾಮಚಂದ್ರಂ.
ರಾಮನಾಮಾಮೃತ ರಸಾಸ್ವಾದ ಸಂಸಕ್ತ ಮಾನಸಂ ತನ್ನಮಾಮಿ ಹನುಮಂತ ಮನು ಶ್ರೀಪ್ರದಾಯಕಂ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಸಮಸ್ತ ಗುರುಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ಶ್ರೀ ರಾಮನವಮಿಯ ಶುಭ ಸಂದರ್ಭದ ಶುಭಾಶಯಗಳು. ಎಷ್ಟೋ ರಾಮನವಮಿಗಳು ಕಳೆದು ಹೋದವು, ಆದರೆ ಈ ಬಾರಿಯ ಶ್ರೀರಾಮನವಮಿ ಬಹಳವೇ ವಿಶೇಷ. ಇದು ರಾಮಪರ್ವ. 500 ವರ್ಷಗಳ ದೀರ್ಘ ಕಾಯುವಿಕೆ ಅಂತ್ಯಗೊಂಡು 100 ವರ್ಷಗಳ ಹೋರಾಟ, ಸಹಸ್ರಾರು ಮಂದಿಯ ತ್ಯಾಗ, ಬಲಿದಾನ, ಪ್ರಾಣಾರ್ಪಣೆಯ ಫಲವಾಗಿ ಅಂತೂ ಶ್ರೀರಾಮ ತನ್ನ ಜನ್ಮಭೂಮಿಯಾದ ಅಯೋಧ್ಯೆಗೆ ಬಂದು ನಿಂತ. ಬಹಳ ವಿಜೃಂಭಣೆಯ ಅಮೋಘವಾದ ಪ್ರತಿಷ್ಠಾಪನೆಯಾಯಿತು. ಈ ನಮ್ಮ ಜೀವಿತದಲ್ಲಿ ಅದನ್ನು ನೋಡಿದ ನಮ್ಮ ಕಣ್ಣುಗಳೇ ಧನ್ಯ. ಇಡೀ ವಿಶ್ವವೇ ಬೆರಗಾಗಿ ನೋಡಿತು. ರಾಮ ಎಂಬ 2 ಅಕ್ಷರಗಳು ಇಡೀ ದೇಶವನ್ನೇ ಸಂಘಟಿಸಿ ಇಡೀ ವಿಶ್ವವನ್ನೇ ಅಲ್ಲಾಡಿಸಿತು. ಕುಕರ್ಮಿಗಳ ಎದೆ ಝಲ್ಲೆನಿಸಿತು. ದುರ್ಮತಿಗಳು ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಅವನ ಇರುವಿಕೆಗೆ ಪುರಾವೆಗಳನ್ನು ಕೇಳಿ ತಮ್ಮ ನಾಲ್ಗೆಯ ತೀಟೆಯನ್ನು ತೀರಿಸಿಕೊಂಡರು. ಸಹಸ್ರಾರು ವರ್ಷಗಳ ಹಿಂದೆ ಇದ್ದ ಒಬ್ಬ ನಿತ್ಯ ಸ್ಮರಣೀಯನಾಗಿ ಸಮಸ್ತ ಭಾರತೀಯರ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ಮನೆಗಳಲ್ಲಿ ನಿತ್ಯವೂ ನಾವು ಯಾವುದೋ ಒಂದು ಕಾರಣಕ್ಕೆ ಅವನನ್ನು ನೆನೆಯುವುದಿಲ್ಲವೇ? ಇದಕ್ಕಿಂತ ಬೇಕೇ ಪುರಾವೆ? ಇರಲಿ, ನಾಯಿಗಳು ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ. ಹಂದಿಗಳಿಂದಲೇ ಕೇರಿ ಶುದ್ಧಿ. ಕೇವಲ 51 ಇಂಚುಗಳ ಒಂದು ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಲಕ್ಷಾಂತರ ಬೆಲೆ ಬಾಳುವ ಒಡವೆಗಳನ್ನು ಹಾಕಿ ನಿತ್ಯ ಷೋಡಶ ಉಪಚಾರಗಳ ಪೂಜೆಯನ್ನು ಮಾಡುವುದರಿಂದ ಯಾವ ಮಹತ್ಸಾಧನೆಯೂ ಅಲ್ಲ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಮರ್ಯಾದಾ ಎಂದರೆ ಗಡಿ ಅಥವಾ ಸೀಮೆ. ಮನುಷ್ಯ ಸಾಧನೆಯ ನೆಲೆಯಲ್ಲಿ ಎಷ್ಟು ಎತ್ತರಕ್ಕೆ ಬೇಕಿದ್ದರೂ ಹೋಗಬಹುದೆಂಬ ಸೀಮೆ ತೋರಿದವನೇ ಶ್ರೀರಾಮ. ಜೀವನದಲ್ಲಿ ಒಂದೊಂದು ಮೌಲ್ಯಗಳ ಅಳವಡಿಕೆಯೇ ರಾಮರಾಜ್ಯದ ಹಾದಿಯಲ್ಲಿ ಮೆಟ್ಟಿಲುಗಳು ಅಥವಾ ಸಾಧನೆಯ ಹೆಜ್ಜೆಗಳು. ರಾಮರಾಜ್ಯವಿರುವುದು ನಾವು ಅನುಸರಿಸುವ ಮೌಲ್ಯಗಳಲ್ಲಿ. ಹೀಗಾಗಿ ಕಳೆದು ಹೋಗಿರುವ ಮೌಲ್ಯಗಳು ಮರುಸ್ಥಾಪನೆಯಾಗಬೇಕು. ಶ್ರೀರಾಮನ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮನವಮಿಯ ರಾಮದೇವರು ಸಮಸ್ತ ಮಾನವ ಕುಲಕ್ಕೆ ತೋರಿದ ಮೌಲ್ಯಗಳ ಮರುಪ್ರತಿಷ್ಠೆಗೆ ನಾಂದಿಯಾಗಬೇಕು. ನಾವು ನಮ್ಮ ಮುಂದಿನ ಪೀಳಿಗೆಗೆ ಶ್ರೀರಾಮನ ಚರಿತ್ರೆ, ಅವನ ಆದರ್ಶಗಳ ಪರಿಚಯ ನೀಡಿ ಮೌಲ್ಯಯುತ ಸಮಾಜ ಹಾಗೂ ಆದರ್ಶ ಜೀವನ ನಡೆಸಲು ಉತ್ತೇಜಿಸಬೇಕು. ಒಬ್ಬ ಉತ್ತಮ ಪ್ರಜೆಯಿಂದ ಆರೋಗ್ಯಕರ ಸಮಾಜ, ಆರೋಗ್ಯಕರ ಸಮಾಜದಿಂದ ಸರ್ವೋನ್ನತವಾದ ಸಮಷ್ಟಿ, ಅದೇ ಸಮಷ್ಟಿಯಿಂದ ಲಾಭ ಪಡೆಯುವನು ಮತ್ತೆ ಅದೇ ಪ್ರಜೆಯೇ. ಈ ಚಕ್ರ ನಿರಂತರ. ಶ್ರೀರಾಮನನ್ನು ಧರ್ಮರಕ್ಷಣೆಗಾಗಿ ಧರೆಗೆ ಅವತರಿಸಿದ ಮಹಾವಿಷ್ಣುವಿನ ಒಂದು ಅವತಾರವೆಂಬ ಪರಿಕಲ್ಪನೆಯಲ್ಲಿ ಕಂಡಾಗ ಕವಿ ವಾಲ್ಮೀಕಿಯಿಂದ ತೊಡಗಿ ಅನೇಕ ಕವಿಗಳು ಶ್ರೀರಾಮನನ್ನು ಹಾಡಿ ಹೊಗಳಿದ ರೀತಿ ಅನನ್ಯ. ವಾಲ್ಮೀಕಿ ಕವಿಯಿಂದ ರಚಿತ ರಾಮಾಯಣ ಸಹಸ್ರಾರು ವರ್ಷಗಳ ಕಾಲ ಭಾರತೀಯ ಜೀವನ ಪದ್ಧತಿಯನ್ನು ರೂಪಿಸಿ ಸಂಸ್ಕಾರ, ಸಂಸ್ಕೃತಿ, ಸದಾಚಾರ, ಸದ್ವಿಚಾರ, ಸತ್ಕರ್ಮ, ಸದ್ಧರ್ಮವನ್ನು ಬಿತ್ತಿ ಸಜ್ಜನ ಸಮಾಜವನ್ನು ಬೆಳೆಸಿದೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಇವು ರಾಮಾಯಣದ 7 ಕಾಂಡಗಳು. ರಾಮಾವತಾರ 7ನೆಯ ಅವತಾರ. ರಾಮ ಜನಿಸಿದ್ದು 7ನೆಯ ಪುನರ್ವಸು ನಕ್ಷತ್ರದಲ್ಲಿ. ಗಾಯತ್ರಿಗೆ 24 ಅಕ್ಷರ. ಅದರ ವಿಸ್ತಾರ ವ್ಯಾಪ್ತಿಯೇ 24,000 ಶ್ಲೋಕಗಳ ರಾಮಾಯಣ. ಇದು ಶಾಸ್ತ್ರಕಾವ್ಯ ಹಾಗೂ ಕಾವ್ಯಶಾಸ್ತ್ರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಕಥೆ ಹೇಳುತ್ತಲೇ ಮಾನ, ಮರ್ಯಾದೆ, ಗೌರವ, ಘನತೆ, ವಿಶ್ವಾಸ, ಅಭಿಮಾನಗಳು ಸಂಜೀವಿನಿ ಶಕ್ತಿ ನೀಡುತ್ತಾ ಎಲ್ಲರ ಜೀವನವನ್ನು ಪಾವನ ಮಾಡುತ್ತದೆ. ರಾಮಾಯಣದ ಖ್ಯಾತಿ ಎಷ್ಟೆಂದರೆ 800ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ಗ್ರಂಥವಾಗಿದೆ. ಆದರೂ ಇದು ನಿತ್ಯ ನೂತನ. ರಾಮಾಯಣದ ಆಕರ್ಷಣೀಯ ಪ್ರಖರತೆಯಿಂದ ಮೂಡಿಬಂದಿರುವ ಶ್ರೀ ಗೋಸ್ವಾಮಿ ತುಳಸಿದಾಸರ ರಾಮಚರಿತ ಮಾನಸ ಜನಸಾಮಾನ್ಯರ ಉತ್ತರ ಪ್ರದೇಶದಲ್ಲಾಡುವ ಅವಧಿ ಭಾಷೆಯಲ್ಲಿ ರಚಿತವಾಗಿದೆ. ಬಾಲಕಾಂಡ ಶ್ರೀ ರಾಮಚರಿತ ಮಾನಸ ಎಂಬ ಶ್ರೀರಾಮ ಕಥೆಯ ಬಾಲಕಾಂಡದ ವರ್ಣನೆಯನ್ನು ಅಪ್ಪನ ಭಕ್ತರ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಶ್ರೀಮತಿ ಸುನೀತಾರವರು ಸಂಕಲ್ಪಿಸಿ ಆ ಸೌಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟಿದ್ದರು. ಅವರಿಗೆ ಅನಂತಾನಂತ ವಂದನೆಗಳು. ಆ ಪರಮ ಪುರುಷೋತ್ತಮನಾದ ಶ್ರೀರಾಮನ ಚರಿತ್ರೆಗೆ ಹಾಗೂ ಋಷಿತುಲ್ಯರಾದ ಶ್ರೀ ಗೋಸ್ವಾಮಿ ತುಳಸಿದಾಸರ ಕೃತಿಗೆ ನನ್ನಿಂದ ಯಾವ ಅಪಚಾರವೂ ಆಗದಂತೆ ಹಾಗೂ ನನ್ನಲ್ಲಿ ವಿಶ್ವಾಸವಿಟ್ಟು
ಆಲಿಸುತ್ತಿರುವ ಗುರುಭಕ್ತರ ಭರವಸೆಗೆ ಯಾವ ಧಕ್ಕೆಯೂ ಬರದಂತೆ ಶ್ರೀ ಗುರು ಶಂಕರಲಿಂಗನಲ್ಲಿ ಪ್ರಾರ್ಥಿಸಿ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಅವನೊಡೆಯನ ಕಥೆಯನ್ನು ಹೇಳಲು ಅನುಮತಿಯನ್ನು ಪಡೆದು ಯಥಾಶಕ್ತಿ ನನ್ನ ದುರ್ಬಲವಾದ ಹಾಗೂ ಪ್ರೌಢಿಮೆ ರಹಿತವಾದ ಭಾಷೆಯಲ್ಲಿ ಪ್ರಸ್ತುತಪಡಿಸುವ ಪ್ರಯಾಸವನ್ನು ಮಾಡುತ್ತೇನೆ. ಇಲ್ಲಿ ನಾನು ಶ್ರೀ ತುಳಸಿದಾಸರು ಕೊಟ್ಟಿರುವ ವರ್ಣನೆಯನ್ನು ಬಿಟ್ಟು ಬೇರೆ ಏನನ್ನೂ ಹೇಳುವುದಿಲ್ಲ. ನೇರವಾಗಿ ಶ್ರೀರಾಮನ ಜನನದ ಪ್ರಸಂಗಕ್ಕೆ ಹೋಗುವುದಕ್ಕೆ ಮುಂಚೆ ಶ್ರೀ ತುಳಸಿದಾಸರ ಜೀವನ ಚರಿತ್ರೆ, ಅವರ ವಿವಿಧ ದೇವತೆಗಳಲ್ಲಿ, ಗುರುಗಳಲ್ಲಿ, ಸಂತರಲ್ಲಿ ಪ್ರಾರ್ಥನೆ, ರಾಮಾಯಣದ ಮಹತ್ವ, ಶ್ರೀರಾಮನಾಮ ಮಹಿಮೆ, ಶ್ರೀರಾಮ ಕಥಾ ವೈಭವ ಹಾಗೂ ಜನನಕ್ಕೆ ಪೂರಕವಾಗಿ ಕೆಲವು ಕಥಾ ಪ್ರಸಂಗಗಳಿವೆ. ಅವುಗಳ ವಿವರಣೆ, ವರ್ಣನೆಯನ್ನು ಕಾಲಾವಕಾಶಕ್ಕನುಗುಣವಾಗಿ ಶ್ರೀ ತುಳಸಿದಾಸರ ಶಬ್ದಗಳಲ್ಲೇ ಯಥಾವತ್ತಾಗಿ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ. ಮೊದಲಿಗೆ ಮಹನೀಯ ಶ್ರೀ ಗೋಸ್ವಾಮಿ ತುಳಸಿದಾಸರ ಜೀವನ ಚರಿತ್ರೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಹಿಂದೆ ಸತ್ಸಂಗದ ಒಂದು ಸಂಚಿಕೆಯಲ್ಲಿ ಅವರ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದೆ. ಹಾಗಾಗಿ ಈಗ ಬಹಳ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸುತ್ತೇನೆ. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪ್ರಯಾಗಕ್ಕೆ ಸಮೀಪದಲ್ಲಿರುವ ಬಾಂದಾ ಜಿಲ್ಲೆಯ ರಾಜಾಪುರ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಆತ್ಮಾರಾಮ್ ದುಬೆ ಹಾಗೂ ತುಳಸಿ ದೇವಿ ಎಂಬ ಬ್ರಾಹ್ಮಣ ದಂಪತಿಗಳಲ್ಲಿ ಕ್ರಿಸ್ತಶಕ 1997 ವಿಕ್ರಮಶಕ 1054 ಶ್ರಾವಣ ಶುದ್ಧ ಸಪ್ತಮಿಯ ದಿನ ಗುಪ್ತ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ತುಳಸಿದಾಸ. ಅವರು 12 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಹುಟ್ಟಿದಾಗಲೇ 32 ಹಲ್ಲುಗಳಿದ್ದು 5 ವರ್ಷದ ಬಾಲಕನಂತಿದ್ದನೆಂದು ಹೇಳುತ್ತಾರೆ. ಹುಟ್ಟಿದಾಕ್ಷಣ ಇತರೆ ಮಕ್ಕಳನ್ನಳದೆ ಭಗವತ್ ಸಂಕಲ್ಪದಿಂದ ಹುಟ್ಟಿದ್ದರಿಂದ ಕೇವಲ ರಾಮರಾಮ ಎಂದರಂತೆ. ಇದೇ ಕಾರಣಕ್ಕೆ ಮುಂದೆ ಅವರ ಹೆಸರು ರಾಮಬೋಲ ಎಂದೇ ಆಯಿತು. ಅನಿಷ್ಟ ನಕ್ಷತ್ರದಲ್ಲಿ ಹುಟ್ಟಿದ ಮಗುವೆಂದು ಜ್ಯೋತಿಷಿಗಳು ಹೇಳಿದ್ದರಿಂದ ತಾಯಿಯ ಮಗುವನ್ನು ಚುನಿಯಾ ಎಂಬ ದಾಸಿಗೆ ಒಪ್ಪಿಸಿ ಕೆಲವೇ ದಿನಗಳಲ್ಲಿ ಅಸುನೀಗಿದಳು. ಕೇವಲ 5 ವರ್ಷಗಳಲ್ಲಿ ಆ ದಾಸಿಯು ಹಾವು ಕಡೆದು ಸತ್ತಳು. ಮಗು ಶಿವನ ಪ್ರೇರಣೆಯಂತೆ ರಾಮಶೈಲ ನಿವಾಸಿ ಶ್ರೀ ಅನಂತಾನಂದಜಿಯವರ ಪ್ರಿಯ ಶಿಷ್ಯರಾದ ಶ್ರೀ ನರಹರಿಯಾನಂದಜಿಯವರು ಈ ಬಾಲಕನನ್ನು ಗುರುತಿಸಿ ತನ್ನೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಹೋದರು. ಮುಂದೆ ಅವರೇ ಅವನ ಉಪನಯನ ಮಾಡಿ ವೈಷ್ಣವರ ಪಂಚ ಸಂಸ್ಕಾರಗಳನ್ನು ಮಾಡಿ ಶ್ರೀರಾಮ ಮಂತ್ರದ ದೀಕ್ಷೆಯನ್ನಿತ್ತು ಅವರೇ ರಾಮಬೋಲಾನಿಗೆ ತುಳಸಿದಾಸನೆಂದು ಮರುನಾಮಕರಣ ಮಾಡಿದರು. ಮುಂದೆ ವರಾಹ ಕ್ಷೇತ್ರಕ್ಕೆ ಪಾದ ಬೆಳೆಸಿದರು. ಅಲ್ಲಿ ತುಳಸಿದಾಸನಿಗೆ ರಾಮಾಯಣವನ್ನು ಉಪದೇಶಿಸಿದರು. ಮುಂದೆ ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಶ್ರೀ ಶೇಷಸನಾತನ ಸ್ವಾಮಿಗಳ ಬಳಿ ವೇದಾಂಗಗಳ ಅಧ್ಯಯನ ಮಾಡಿದರು. ಕಾಲ ಕಳೆದಂತೆ ಸಾಂಸಾರಿಕ ವಾಸನೆ ಜಾಗೃತವಾಯಿತು. ವಿದ್ಯಾಗುರುಗಳ ಅಪ್ಪಣೆ ಪಡೆದು ತಮ್ಮ ಜನ್ಮಸ್ಥಾನಕ್ಕೆ ಬಂದರು. ವಿಧಿವತ್ತಾಗಿ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡಿದರು. ಕ್ರಿಸ್ತಶಕ 1526 ಜ್ಯೇಷ್ಠ ಮಾಸದಲ್ಲಿ ರತ್ನಾವಳಿ ಎಂಬ ಭಾರದ್ವಾಜ ಗೋತ್ರದ ಕನ್ಯೆಯೊಂದಿಗೆ ವಿವಾಹವಾಯಿತು. ಪತ್ನಿಯಲ್ಲಿ ಇವರಿಗೆ ಅತಿಯಾದ ಮೋಹ, ಅದನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸುತ್ತಿದ್ದರು. ಇದು ಅತಿರೇಕಕ್ಕೆ ಹೋಗಿ ಒಂದು ಸಂದರ್ಭದಲ್ಲಿ ರತ್ನಾವಳಿಗೆ ಇದು ಮುಜುಗರ ಮತ್ತು ಅಸಹ್ಯವಾಗಿ ಕಂಡು ಅವರನ್ನು ಬಹಳ ನಿಷ್ಠುರವಾಗಿ ಧಿಕ್ಕರಿಸಿದಳು. ಅಸ್ಥಿ ಚರ್ಮಮಯ ದೇಹ ಮಮ ತಾಮ ಜಯಿಸಿ ಪ್ರೀತಿ ತೈಸಿ ಜೋ ಶ್ರೀ ರಾಮ ಮಹೋತಿ ನ ತೌ ಭವಭೀತಿ. ಅಸ್ಥಿ ಚರ್ಮಯವಾದ ಈ ನನ್ನ ಹೊಲಸು ದೇಹದಲ್ಲಿಟ್ಟ ಪ್ರೀತಿಯಲ್ಲಿ ಒಂದಂಶವಾದರೂ ಶ್ರೀರಾಮಚರಣದಲ್ಲಿ ಇಟ್ಟಿದ್ದರೆ ಭವಸಾಗರದಿಂದ ಪಾರಾಗಿ ಹೋಗುತ್ತಿದ್ದಿರಲ್ಲ ಎಂದಳು. ಅವಳ ಮಾತುಗಳು ಅವರ ಮನಸ್ಸಿಗೆ ನಾಟಿ ಮೋಹದ ಪೊರ ಕಳಚಿ ತಕ್ಷಣವೇ ಮನೆಯನ್ನು ತೊರೆದು ಪ್ರಯಾಗಕ್ಕೆ ಹೊರಟರು. ತುಳಸಿದಾಸರು ಮುಂದೆ ಪತ್ನಿಯ ಉಪದೇಶದಂತೆ ತನಗೆ ರಾಮನ ಸಂಗ ದೊರೆಯಿತು ಎಂದು ಅವಳನ್ನು ಹೊಗಳಿದ್ದಾರೆ. ಅಲ್ಲಿಂದ ತುಳಸಿದಾಸರು ಕಾಶಿ ಕ್ಷೇತ್ರಕ್ಕೆ ಬಂದರು. ನಿತ್ಯವೂ ರಾಮ ಭಜನೆ, ರಾಮಪಾರಾಯಣ, ಶ್ರೀರಾಮನನ್ನು ಸಾಕ್ಷಾತ್ಕಾರ ದರ್ಶನ ಮಾಡುವ ಅಭಿಲಾಷೆ ತೀವ್ರಗೊಂಡಿತು. ಒಬ್ಬ ಬ್ರಹ್ಮರಾಕ್ಷಸನನ್ನು ರಾಮದರ್ಶನ ಮಾಡಿಸಲು ಕೇಳಿಕೊಂಡರು. ಆ ಬ್ರಹ್ಮರಾಕ್ಷಸನು ಇದಕ್ಕೆ ಹನುಮಂತನೊಬ್ಬನೇ ಶಕ್ತ, ಅವನನ್ನು ಪ್ರಾರ್ಥಿಸು ಎಂದು ಹೇಳಿತು. ಅದರಂತೆ ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥಿಸಲು ಸ್ವಾಮಿಯು ಪ್ರಸನ್ನನಾಗಿ ಚಿತ್ರಕೂಟದ ರಾಮಘಾಟಿನಲ್ಲಿ ಅವರಿಗೆ ಶ್ರೀರಾಮಲಕ್ಷ್ಮಣರನ್ನು ಬಾಲಕರ ರೂಪದಲ್ಲಿ ತೋರಿಸಿದನು. ರಾಮಲಕ್ಷ್ಮಣರು ತುಳಸಿದಾಸರ ಕೈಯಿಂದಲೇ ಚಂದನವನ್ನು ಪಡೆದರು. ರಾಮನೇ ತುಳಸಿದಾಸರಿಗೂ ಚಂದನವನ್ನು ಹಣೆಗೆ ಇಟ್ಟನು. ತುಳಸಿದಾಸರ ಜನ್ಮ ಸಾರ್ಥಕವಾಯಿತು. ತುಳಸಿದಾಸರು ಕಾಶಿ ಕ್ಷೇತ್ರದ ಪ್ರಹ್ಲಾದ ಘಾಟಿನಲ್ಲಿ ಓರ್ವ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅವರಲ್ಲಿದ್ದ ಕವಿತಾ ಶಕ್ತಿ ಜಾಗೃತವಾಯಿತು. ಅವರು ಸಂಸ್ಕೃತದಲ್ಲಿ ರಾಮಾಯಣದ ಶ್ಲೋಕಗಳನ್ನು ರಚಿಸಿದರು. ಆದರೆ ಹಗಲಿನಲ್ಲಿ ಬರೆದ ಕವಿತೆಗಳು ರಾತ್ರಿಯಲ್ಲಿ ಕಣ್ಮರೆಯಾಗುತ್ತಿದ್ದವು.
ಇದು 7 ದಿನಗಳ ಕಾಲ ನಡೆಯಿತು. 8ನೆಯ ದಿನ ಅವರಿಗೆ ಸ್ವಪ್ನದಲ್ಲಿ ಕಾಶಿ ವಿಶ್ವನಾಥನು ಇನ್ನು ಲೋಕಭಾಷೆಯಲ್ಲಿ ಕಾವ್ಯವನ್ನು ರಚಿಸು ಎಂದು ಆದೇಶವಿತ್ತನು. ಶಿವಪಾರ್ವತಿಯರು ಪ್ರತ್ಯಕ್ಷ ದರ್ಶನವಿತ್ತರು. ಪರಮೇಶ್ವರನಿಂದ ಅಯೋಧ್ಯೆಗೆ ಹೋಗಿ ಅಲ್ಲಿರುವ ವ್ಯವಹಾರ ಅವಧಿ ಭಾಷೆಯಲ್ಲಿ ರಾಮಕಾವ್ಯವನ್ನು ರಚಿಸು. ನನ್ನ ಆಶೀರ್ವಾದದಿಂದ ನಿನ್ನ ಕವಿತೆ ಸಾಮವೇದದಂತೆ ಫಲವನ್ನು ಕೊಡುವುದು. ಇದನ್ನು ಸಾಮವೇದದಂತೆ ಜನರು ಹಾಡಿಕೊಳ್ಳುವರು ಎಂದು ಆಶೀರ್ವಾದಿಸಿ ಗೌರಿಶಂಕರರು ಅಂತರ್ಧಾನನಾದರು. ಅವರ ಆಜ್ಞೆಯಂತೆ ತುಳಸೀದಾಸರು ಅಯೋಧ್ಯೆಗೆ ಬಂದರು. ಶ್ರೀರಾಮ ಜನ್ಮದಿನೋತ್ಸವವಾದ ರಾಮನವಮಿ ಎಂದು ಶ್ರೀರಾಮಚರಿತ ಮಾನಸವನ್ನು ರಚಿಸಲು ಆರಂಭಿಸಿ 2 ವರ್ಷ 7 ತಿಂಗಳು 26 ದಿನಗಳಲ್ಲಿ ಶ್ರೀ ಸೀತಾರಾಮರ ಕಲ್ಯಾಣ ದಿನದಂದು ಪೂರ್ಣಗೊಳಿಸಿದರು. ಇದಾದ ಬಳಿಕ ತುಳಸೀದಾಸರು ಭಗವದಾಜ್ಞೆಯಂತೆ ಕಾಶಿಗೆ ಹೊರಟು ಹೋದರು. ಅಲ್ಲಿ ಅವರು ಭಗವಾನ್ ವಿಶ್ವನಾಥನಿಗೆ, ಮಾತಾ ಅನ್ನಪೂರ್ಣೇಶ್ವರಿಗೆ ಶ್ರೀರಾಮಚರಿತ ಮಾನಸವನ್ನು ನಿವೇದಿಸಿಕೊಂಡರು. ಆ ರಾತ್ರಿಯಲ್ಲಿ ಪುಸ್ತಕವನ್ನು ವಿಶ್ವನಾಥನ ಮಂದಿರದಲ್ಲಿ ಇಡಲಾಯಿತು. ಪ್ರಾತಃ ಕಾಲ ಬಾಗಿಲು ತೆರೆದಾಗ ಪುಸ್ತಕದ ಮೇಲೆ ಸತ್ಯಂ ಶಿವಂ ಸುಂದರಂ ಎಂದು ಬರೆದು ಕೆಳಗೆ ವಿಶ್ವನಾಥನ ಹಸ್ತಾಕ್ಷರವಿತ್ತು. ಇಲ್ಲಿ ನೆರೆದಿದ್ದ ಜನರೆಲ್ಲ ಸತ್ಯಂ ಶಿವಂ ಸುಂದರಂ ಎಂಬ ಧ್ವನಿಯನ್ನು ಕೇಳಿದರು. ತುಳಸೀದಾಸರು ಶ್ರೀ ಹನುಮಾನ್ ಚಾಲೀಸ, ವಿನಯ ಪತ್ರಿಕೆ ಹೀಗೆ ಅನೇಕ ಕೃತಿಗಳನ್ನು ರಚಿಸಿದರು. ವಿಕ್ರಮಶಕ 1640 ಶ್ರಾವಣ ಕೃಷ್ಣ ತಿಥಿಗೆ ಶನಿವಾರದಂದು 86ರ ತುಂಬು ಜೀವನ ಸವಿಸಿ ಅಸಿಘಾಟಿನಲ್ಲಿ ಗೋಸ್ವಾಮಿಯವರು ರಾಮನಾಮ ಸ್ಮರಿಸುತ್ತಾ ತಮ್ಮ ತನುವನ್ನು ತ್ಯಜಿಸಿ ಶ್ರೀರಾಮಪಾದ ಸೇರಿದರು. ಶ್ರೀರಾಮಚರಿತ ಮಾನಸ ವಾಲ್ಮೀಕಿ ರಾಮಾಯಣದಂತೆಯೇ 7 ಕಾಂಡಗಳನ್ನೊಳಗೊಂಡಿದೆ. ಇದರಲ್ಲಿ 84 ಪ್ರಸಂಗಗಳಿವೆ. ಸುಮಾರು 10,000 ಇದೆ. ಇದು ಸಾರೋಠ, ದೋಹ, ಚೌಪಾಯಿಗಳೆಂಬ ಛಂದಸ್ಸಿನಲ್ಲಿ ವಿಭಜನೆಗೊಂಡಿದೆ. ಸಾಹಿತ್ಯದ ಎಲ್ಲಾ ರಸಗಳನ್ನು ಹೊಂದಿರುವ ಈ ರಾಮಕಾವ್ಯದಲ್ಲಿ ಆದರ್ಶ ಗಾರ್ಹಸ್ಥ್ಯ ಜೀವನ, ಆದರ್ಶ ರಾಜಧರ್ಮ, ಆದರ್ಶ ಕೌಟುಂಬಿಕ ಜೀವನ, ಆದರ್ಶ ಪತಿವ್ರತಾ ಧರ್ಮ, ಆದರ್ಶ ಸಹೋದರ ಪ್ರೇಮ, ಜೊತೆಗೆ ಭಕ್ತಿ, ಜ್ಞಾನ, ತ್ಯಾಗ, ವೈರಾಗ್ಯ ಹಾಗೂ ಸದಾಚಾರದ ಶಿಕ್ಷಣ ಕೊಡುವಂತಹ ಸ್ತ್ರೀ ಪುರುಷರು, ಬಾಲಕ, ವೃದ್ಧರು, ಯುವಕರು ಹೀಗೆ ಎಲ್ಲರಿಗೂ ಒಂದೇ ರೀತಿ ಉಪಯೋಗಿಯಾದ ಸಗುಣ ಸಾಕಾರ ಭಗವಂತನ ಆದರ್ಶ ಮಾನವ ಲೀಲೆ ಹಾಗೂ ಅವನ ಗುಣಪ್ರಭಾವ ರಹಸ್ಯ ಪ್ರೇಮದ ಗಹನ ತತ್ವಗಳು ಅತ್ಯಂತ ರೋಚಕ ಶಬ್ದಗಳಿಂದ ಒಳಗೊಂಡ ಗ್ರಂಥ. ಸ್ವತಃ ಗೌರಿಶಂಕರನೇ ಆಶೀರ್ವಾದಿಸಿ ಹಸ್ತಾಕ್ಷರವನ್ನು ಮಾಡಿರುವಂತಹ ಈ ಗ್ರಂಥದ ಶ್ರವಣ, ಅಧ್ಯಯನ, ಪಾರಾಯಣ, ಮನನ, ಅನುಶೀಲನ, ಪ್ರಚಾರ ಜಗತ್ತಿಗೆ ಶ್ರೇಯಸ್ಕರವಾದುದು. ಶ್ರೀರಾಮನಂತಹ ವ್ಯಕ್ತಿ, ರಾಮಾಯಣದಂತಹ ಗ್ರಂಥ ಪ್ರಪಂಚದ ಯಾವ ಧರ್ಮದ ಇತಿಹಾಸ ಪುರಾಣಗಳಲ್ಲೂ ಇಲ್ಲ. ಇದು ಭರತಖಂಡದ ಸೌಭಾಗ್ಯ. ಶ್ರೀ ತುಳಸೀದಾಸರು ತಮ್ಮ ರಾಮಚರಿತ ಮಾನಸವನ್ನು ಪ್ರಥಮ ಸೋಪಾನವಾದ ಬಾಲಕಾಂಡವನ್ನು ಮಂಗಳಾಚರಣದೊಂದಿಗೆ ಪ್ರಾರಂಭವಾಗುತ್ತಿದೆ. ವರ್ಣರಾಮಾರ್ಥ ಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂ ಚ ಕರ್ತಾರೌ ವಂದೇ ವಾಣಿ ವಿನಾಯಕೌ ಭವಾನ್ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂತಿ ಸಿದ್ಧಾ ಸ್ವಾಂತ ಸಮೀಶ್ವರಂ ವಂದೇ ಬೋಧಮಯಂ ನಿತ್ಯಂ ಗುರುಂ ಶಂಕರ ರೂಪಿಣಂ ಯಮಾಶಿತೋ ಹಿ ವಕ್ರೋಚಪಿ ಚಂದ್ರ ಸರ್ವತ್ರ ವಂದ್ಯತೆ ಸೀತಾರಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರಿಣೌ ವಂದೇ ವಿಶುದ್ಧ ವಿಜ್ಞಾನೌ ಕಪೀಶ್ವರೌ ಕಪೀಶ್ವರೌ ಉದ್ಭವ ಸ್ಥಿತಿ ಸಂಹಾರಕಾರಿಣೀಂ ಕ್ಲೇಶಹಾರಿಣೀಂ ಸರ್ವಶ್ರೇಯಸ್ಕರೀಂ ಸೀತಾಂ ನತೋಹಂ ರಾಮವಲ್ಲಭಾಂ. ಹೀಗೆ ತುಳಸೀದಾಸರು ಗಣೇಶ, ಸರಸ್ವತಿ, ಶಂಕರ, ಸೀತಾಮಾತೆಯನ್ನು ಪ್ರಾರ್ಥಿಸಿ ನಾನಾ ವಿಧವಾದ ಪುರಾಣಗಳು, ವೇದಗಳು, ಆಗಮಗಳಿಗೆ ಸಮ್ಮತವಾದುದು ಆದಿಕಾವ್ಯ ವಾಲ್ಮೀಕಿ ರಾಮಾಯಣದಲ್ಲಿ, ಆಧ್ಯಾತ್ಮ ರಾಮಾಯಣದಲ್ಲಿ ಹಾಗೂ ಬೇರೆಡೆಗಳಿಂದಲೂ ದೊರೆತ ಶ್ರೀ ರಘುನಾಥನ ಮಂಗಳ ಕಥೆಯ ತುಳಸೀದಾಸರು ತನ್ನ ಅಂತಃಕರಣದ ಸುಖಕ್ಕಾಗಿ ಅತ್ಯಂತ ಮನೋಹರವಾದ ಜನಭಾಷೆಯಲ್ಲಿ ವಿಸ್ತಾರವಾಗಿ ಬಿತ್ತರಿಸುತ್ತಾರೆ. ಮುಂದೆ ಅವಧಿ ಭಾಷೆಯಲ್ಲಿ ಸೋರಠ ಎಂಬ ಛಂದಸ್ಸಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಜೋ ಸುಮಿರತ ಸಿಧಿ ಹೋಯಿ ಗಣನಾಯಕ ಕರಿಬರುವದನು ಕರವು ಅನುಗ್ರಹ ಸೋಯಿ ಬುದ್ಧಿ ರಾಶಿ ಶುಭ ಗುಣ ಸದನು. ಯಾರ ಸ್ಮರಣ ಮಾತ್ರದಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವವೋ, ಗುಣಗಳಿಗೆ ಒಡೆಯನು, ಕರಿವರ ವದನನು, ಬುದ್ಧಿರಾಶಿಯು, ಶುಭಗುಣ ಸದನನು ಆದ ಗಜಾನನು ನನ್ನನ್ನು ಅನುಗ್ರಹಿಸಲಿ. ಮೂಕ ಹೋಯಿ ಬಾ ಚಾಲ್ ಪಂಗ್ ಛಡಯಿ ಗಿರಿಬರ ಗಹನ ಜಾಸು ಕೃಪಾಸು ದಯಾಲು ದ್ರವ ಸಕಲ ಕಲಿಮಲ ದಹನ. ಯಾರ ಕೃಪೆಯಿಂದ ಮೂಕನು ವಾಚಾಳಿಯಾಗುತ್ತಾನೋ, ಹಳವನು ದುರ್ಗಮ ಪರ್ವತವನ್ನು ಏರಬಲ್ಲವನಾಗುತ್ತಾನೋ,
ಅಂತಹ ಕಲಿಮಲ ಧನನಾದ ಭಗವಂತನು ನಮಗೆ ದಯೆ ತೋರಲಿ. ನೀಲ ಸರೋರಹ ಶ್ಯಾಮ ತರುಣ ಅರುಣ ಬಾರಿಜನಯನ್ ಕರವು ಸೋಮಮ ಉರಧಾಮ ಸದಾ ಕ್ಷೀರಸಾಗರ ಸಯನ್. ನೀಲ ಸರೋರಹ ಶ್ಯಾಮನು ತರುಣ ಅರುಣ ಕಮಲ ನಯನನು ಕ್ಷೀರಸಾಗರ ಶಾಯಿಯೂ ಆದ ಪ್ರಭು ನಾರಾಯಣನು ನನ್ನ ಹೃದಯದಲ್ಲಿ ನೆಲೆಸಲಿ. ಕುಂದ ಇಂದು ಸಮದೇಹ ಕರುಣ ಆಯನ ಜಾಹಿ ದೀನ ಪರನೇಹ ಕರವು ಕೃಪಾ ಮರ್ದನಮಯನು. ಕುಂದ ಕುಸುರದಂತೆ ಚಂದಿರನಂತೆ ಧವಳಾಂಗನು ಉಮಾರಮಣನು ಕರುಣಾಧಾಮನು ದೀನ ಜನ ವತ್ಸಲನು ಮದ ಮರ್ದನನು ಆದ ಭಗವಾನ್ ಶಂಕರನು ಅನುಗ್ರಹಿಸಲಿ. ಮುಂದೆ ಗುರುಗಳನ್ನು ಸ್ಮರಿಸುತ್ತಾರೆ. ಬಂದವು ಗುರುಪದ ಕಂಜ ಕೃಪಾ ಸಿಂಧು ನರ ರೂಪಹರಿ ಮಹಾಮೋಹತಮ ಪುಂಜ ಜಾಸು ವಚನ ಕವಿಕರ ನಿಕರ. ಯಾರು ಕೃಪಾ ಸಮುದ್ರನೋ ನರೂಪದಲ್ವ ಶ್ರೀಹರಿಯೋ, ಯಾರ ವಚನಗಳು ಮಹಾಮೋಹರೂಪಿ ಗಾಢಾಂಧಕಾರನು ನಾಶ ಮಾಡಲು ಸೂರ್ಯಕಿರಣ ಸಮೂಹದಂತೆ ಇವೆಯೋ ಅಂತಹ ಗುರುಪದ ಪಂಕಜವನ್ನು ನಾನು ವಂದಿಸುತ್ತೇನೆ. ತುಳಸಿದಾಸರು ಸಜ್ಜನರು ಸಂತರು ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಮತ್ತೆ ಮುಂದೆ ಶ್ರೀರಾಮಕಥಾ ವೈಭವದ ಪರಿಚಯ. ಪ್ರಭು ತರು ತರ ಕಪಿಡಾರ್ ಪರತೆ ಕಿವಿ ಆಪು ಸಮಾನ ತುಳಸಿ ಕಹೂನ ರಾಮ ಸೇ ಸಾಹಿಬ್ ನೀಲ ನಿಧಾನ ರಾಮ ನಿಕಾವು ರಾವರಿ ಹೈ सबही को नीक चौ यह साची हई सदातौ नीको तुलसीक ये ही विधि निज गुण दोह कही सबहि बहुरी सिरनाई बरंग रघुबर बिसद जसुसुನಿ ಕಲಿ ಕಲುಷನ ಸಾಯಿ. ಶ್ರೀರಾಮಚಂದ್ರ ಪ್ರಭುವು ಮರದ ಕೆಳಗೆ ಕುಳಿತಿರುವಾಗ ಕಪಿಗಳು ಕೊಂಬೆಯ ಮೇಲೆ ಇರುತ್ತಿದ್ದವು. ಮರ್ಯಾದ ಪುರುಷೋತ್ತಮನಾದ ಪರಮಾತ್ಮನಲ್ಲಿ ರೆಂಬೆಯಿಂದ ರೆಂಬೆಗೆ ನಗಿಯುವ ಮಂಗಗಳಲ್ಲಿ. ಆದರೆ ಅಂತಹ ಮಂಗಳಗಳನ್ನು ಅವನು ತನಗೆ ಸಮಾನರೆಂದು ಭಾವಿಸಿ ತುಳಸಿದಾಸರೆನ್ನುತ್ತಾರೆ. ಶ್ರೀರಾಮಚಂದ್ರನಿಗೆ ಸಮನಾದ ಇಂತಹ ಪ್ರಭುವು ನಾಕಾಣೆ. ಓ ರಾಮ, ನಿನ್ನ ದೃಷ್ಟಿಯಲ್ಲಿ ಉತ್ತಮರಾದವರು ಎಲ್ಲರ ದೃಷ್ಟಿಯಲ್ಲೂ ಉತ್ತಮರೇ. ನಿನ್ನ ಕಲ್ಯಾಣಮಯ ಸ್ವಭಾವ ಎಲ್ಲರಿಗೂ ಮಂಗಳ ಉಂಟು ಮಾಡುವುದಾಗಿದೆ. ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಉತ್ತಮರೇ. ಈ ಮಾತು ನಿಜವಾದರೆ ತುಳಸಿದಾಸನಿಗೂ ಒಳಿತೇ ಆಗುವುದಿಲ್ಲವೇ? ನಿಂತು ನನ್ನ ಗುಣದೋಷಗಳನ್ನು ಬಣ್ಣಿಸಿ ಮತ್ತೆ ಎಲ್ಲರಿಗೂ ನಮಿಸಿ ಶ್ರೀ ರಘುವರನ ಯಶಸ್ಸನ್ನು ವಿಶದವಾಗಿ ವರ್ಣಿಸುತ್ತೇನೆ. ಇದನ್ನು ಕೇಳುವುದರಿಂದ ಕಲಿಯುಗದ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆ. ಯಾಜ್ಞವಲ್ಕ್ಯ ಮುನಿಗಳು ಮಹರ್ಷಿ ಭಾರದ್ವಾಜರಿಗೆ ಹೇಳಿದ ಮನೋಹರವಾದ ರಾಮಕಥೆಯ ಸಂವಾದವನ್ನು ವರ್ಣಿಸುತ್ತೇನೆ. ಎಲ್ಲಾ ಸಜ್ಜನರು ಸುಖವನ್ನು ಅನುಭವಿಸುತ್ತಾ ಅದನ್ನು ಆಲಿಸಲಿ. ಮೊದಲಿಗೆ ಶಂಭುವು ಈ ಸುಂದರ ಚರಿತ್ರವನ್ನು ರಚಿಸಿದನು. ಅನಂತರ ಅವನು ಅದನ್ನು ಕೃಪೆ ಮಾಡಿ ಪಾರ್ವತಿಗೆ ಹೇಳಿದನು. ಇದೇ ರಾಮಚರಿತ್ರವನ್ನು ಶಿವನು ರಾಮಭಕ್ತನು ಅಧಿಕಾರಿಯು ಎಂದು ಭಾವಿಸಿ ಕಾಕಭುಷಂಡಿಗೆ ಹೇಳಿದನು. ಅದು ಕಾಕಭುಷಂಡಿಯಿಂದ ಯಾಜ್ಞವಲ್ಕರಿಗೆ ದೊರೆಯಿತು. ಅವರು ಅದನ್ನು ಭಾರದ್ವಾಜರಿಗೆ ಹಾಡಿ ಹೊಗಳಿದರು. ಇದೇ ಕಥೆಯನ್ನು ನಾನು ಸೂಕರ ಕ್ಷೇತ್ರದಲ್ಲಿ ನನ್ನ ಗುರುವಿನಿಂದ ಕೇಳಿದೆ. ಆದರೆ ಆಗ ನಾನು ಹಸುಳೆಯಾದ್ದರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಶ್ರೀರಾಮನ ಕಥೆಯ ರಹಸ್ಯವನ್ನು ಜ್ಞಾನನಿಧಿಗಳಾದ ವಕ್ತೃ ಶೋತೃ ಇವರಿಬ್ಬರೇ ಬಲ್ಲರು. ಕಲಿಮಲಗ್ರಸ್ತನು ಮಹಾಮೂಢನು ಜಡನು ಆದ ನಾನು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲೆ? ಆದರೆ ಗುರುಗಳು ಪ್ರತಿದಿನವೂ ಮತ್ತೆ ಹೇಳಿದಾಗ ನನ್ನ ಬುದ್ಧಿಗನುಸಾರವಾಗಿ ಕೊಂಚ ತಿಳುವಳಿಕೆ ಬಂತು. ಅದನ್ನೇ ನಾನು ಈಗ ಜನಭಾಷೆಯಲ್ಲಿ ಕವಿತಾಬದ್ಧವಾಗಿ ಮನಸ್ಸಿಗೆ ಸಂತೋಷ ಪಡುತ್ತೇನೆ. ನನ್ನಲ್ಲಿರುವಷ್ಟು ಬುದ್ಧಿ ವಿವೇಕ ಹಾಗೂ ಬಲ ಇವುಗಳ ಅನುಸಾರ ಹರಿಪ್ರೇರಣೆಯಂತೇನೆ. ನಾನು ನನ್ನ ಸಂದೇಹ ಮೋಹ ಭ್ರಮೆಯನ್ನು ನಾಶ ಮಾಡಲಿ ಭವನದಿಯ ತರಣಿಯಂತಿರುವ ಕಥೆಯನ್ನು ರಚಿಸುತ್ತೇನೆ. ರಾಮಕಥಾ ಮಂದಾಕಿನಿ ಚಿತ್ರಕೂಟ ಚಿತ್ರಸಿ ಸುಗಗ ಸನೇಹ ಬನಸಿಯ ರಘುಬೀರ ಬಿಹಾರು. ತುಳಸಿದಾಸರ ಕಥೆಯು ಮಂದಾಕಿನಿ ನದಿ, ನಿರ್ಮಲವಾದ ಹೃದಯವೇ ಚಿತ್ರಕೂಟವು, ಗಾಢವಾದ ಪ್ರೇಮ ಶ್ರೀ ಸೀತಾರಾಮರು ವಿಹರಿಸುವ ವನವಾಗಿದೆ. ಶ್ರೀರಾಮಚಂದ್ರನ ಚರಿತವು ಚಾರು ಚಿಂತಾಮಣಿ. ಅದು ಸತ್ಪುರುಷರ ಸದ್ಬುದ್ಧಿ ರೂಪಿ ಸ್ತ್ರೀಗೆ ಸುಂದರವಾದ ಶೃಂಗಾರ. ಶ್ರೀರಾಮನ ಗುಣಸಮೂಹವು ಜಗತ್ತಿಗೆ ಮಂಗಳವುಂಟು ಮಾಡುತ್ತದೆ. ಅದು ಮುಕ್ತಿ ಧನ ಧರ್ಮ ಹಾಗೂ ಪರಮಧಾಮವನ್ನು ಕರುಣಿಸುವಂಥದ್ದು. ಜ್ಞಾನ ವೈರಾಗ್ಯ ಹಾಗೂ ಯೋಗಕ್ಕೆ ಇದು ಸದ್ಗುರುವು. ಸಂಸಾರವೆಂಬ ಭಯಂಕರ ರೋಗಕ್ಕೆ ದೈವವೈದ್ಯರಾದ ಅಶ್ವಿನಿ ಕುಮಾರರು ಸೀತಾರಾಮನ ಪ್ರೇಮನುಂಟು ಮಾಡುವುದರಲ್ಲಿ ತಂದೆ ತಾಯಿಗಳಿದ್ದಂತೆ. ಸಕಲ ವ್ರತ ಧರ್ಮ ನಿಯಮಗಳಿಗೆ ಬೀಜರೂಪವಾದುದು. ಕುಪಥ ಕುತರಕ ಕುಚಾಲಿ ಕಲಿ ಕಪಟ ದಂಭ ಪಾಷಂಡ್ ದಹನ ರಾಮಗಣ ಗ್ರಾಮ ಜಿಮಿ ಇಂಧನ ಅನಲ ಪ್ರಚಂಡ್ ರಾಮಚರಿತ ರಾಕೇಶ ಕರ ಸರಿಸ ಸುಖದ ಸಬಕಾಹು ಸಜ್ಜನ ಕುಮುದ ಚಕೋರ ಚಿತಹಿತ ವಿಶೇಷಿ ಬಡಲಾಹು
ಶ್ರೀರಾಮನ ಗುಣಸಮೂಹವು ಕುಮಾರ್ಗ, ಕುತರ್ಕ, ಕೆಟ್ಟ ನಡತೆ ಮತ್ತು ಕಲಿಯುಗದ ಕಪಟ, ದಂಭ, ಪಾಷಂಡಿತನ ಮುಂತಾದವುಗಳನ್ನು ಸುಡುವುದರಲ್ಲಿ ಪ್ರಚಂಡ ಅನಳದಂತಿದೆ. ಶ್ರೀರಾಮನ ಚರಿತ್ರವು ಪೂರ್ಣಚಂದ್ರನ ಕಿರಣಗಳಂತೆ ಎಲ್ಲರಿಗೂ ಸುಖವನ್ನುಂಟು ಮಾಡುವುದು. ಅದರಲ್ಲೂ ಸಜ್ಜನರೆಂಬ ಕುಮುದಿನಿ ಹಾಗೂ ಚಕೋರ ಪಕ್ಷ ಚಿತ್ತಕ್ಕೆ ವಿಶೇಷ ಹಿತಕಾರಿ ಹಾಗೂ ಅತ್ಯಂತ ಲಾಭದಾಯಕವಾಗಿದೆ. राम अनंत अनंत गुण अमित कथा विस्तार सुनि आचर जन मानि रही जिन्हिके विमल विचार. ಶ್ರೀರಾಮಚಂದ್ರನು ಅನಂತ, ಅವನ ಗುಣಗಳು ಅನಂತ, ಅವನ ಕಥಾ ವಿಸ್ತಾರ कोई तीरथ पति अवसब कोई देव धनुज किन्नर श्रेणी सादर मज्जहि सकल त्रिवेणी पूजहि माधव पद जल जाता परसि अखय बटु बरसहि गाता भरद्वाज आश्रम अति पावन परम रम्य मुनिवर मन भावन तहा होई मुनि ऋषय समाजे मज्जन तीरथ राजा मज्जहि प्राद समेत उचाह कहहि परिसर पर हरि ಗುಣಗಾಹ. ಭರದ್ವಾಜ ಮುನಿಗಳು ಪ್ರಯಾಗದಲ್ಲಿ ವಾಸಿಸುತ್ತಾರೆ. ಅವರಿಗೆ ಶ್ರೀರಾಮಚರಣಗಳಲ್ಲಿ ಅತ್ಯಂತ ಅನುರಾಗ. ಅವರು ತಾಪಸರು, ಶಮೆ, ದಮೆ, ದಯೆ ನಿಧಿಗಳು. ಪರಮಾರ್ಥ ಪಥದಲ್ಲಿ ಪರಮನಿಷ್ಣಾತರು. ಮಾಘ ಮಾಸದಲ್ಲಿ ಸೂರ್ಯನ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಎಲ್ಲಾ ಜನರು ತೀರ್ಥರಾಜ ಪ್ರಯಾಗಕ್ಕೆ ಬರುವರು. ದೇವತೆಗಳು, ದಾನವರು, ಕಿನ್ನರರು, ಮನುಷ್ಯರು ಹೀಗೆ ಎಲ್ಲರೂ ಆದರದಿಂದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿಯಲ್ಲಿ ಸ್ನಾನ ಮಾಡುವರು. ಅವರು ಪ್ರಯಾಗ ತೀರ್ಥರಾಜ ಸ್ವಾಮಿಯಾದ ವೇಣಿ ಮಾಧವನ ಚರಣಕಮಲಗಳನ್ನು ಪೂಜಿಸುವರು. ಅಕ್ಷಯ ವಟವನ್ನು ಸ್ಪರ್ಶಿ ಪುಳಕಿತ ಗಾತ್ರರಾಗುವರು. ಭಾರದ್ವಾಜರ ಆಶ್ರಮವು ಅತಿ ಪವಿತ್ರ ಹಾಗೂ ರಮಣೀಯವಾಗಿದೆ. ಮುನೀಶ್ವರರಿಗೆ ತೀರ್ಥರಾಜ ಪ್ರಯಾಗಕ್ಕೆ ಸ್ನಾನಕ್ಕೆ ಬರುವ ಋಷಿ ಮುನಿಗಳ ಸಮಾಜ ಭಾರದ್ವಾಜ ಮುನಿಯ ಆಶ್ರಮದಲ್ಲಿ ಸೇರುತ್ತದೆ. ಪ್ರಾತಃ ಕಾಲದಲ್ಲಿ ಎಲ್ಲರೂ ಉತ್ಸಾಹದಿಂದ ಸ್ನಾನ ಸಂಧ್ಯೆಗಳನ್ನು ಪೂರೈಸಿ ಪರಸ್ಪರ ಭಗವಂತನ ಭಕ್ತಿಯ ಕುರಿತು ಕಥನ ಮಾಡುತ್ತಾರೆ. ಮುನಿಗಳು ತಮ್ಮ ಗೋಷ್ಠಿಯಲ್ಲಿ ಬ್ರಹ್ಮ ನಿರೂಪಣ, ಧರ್ಮ ವಿಧಾನ, ತತ್ವ ವಿಭಾಗ, ವೇದಾಂತ, ಕರ್ಮ ಮೀಮಾಂಸಾ, ಸಾಂಖ್ಯ ಮುಂತಾದವುಗಳನ್ನು ಚರ್ಚಿಸುತ್ತಾರೆ. ಜ್ಞಾನ ವೈರಾಗ್ಯದಿಂದ ಕೂಡಿದ ಭಗವಂತನ ಭಕ್ತಿಯ ಕುರಿತು ಚರ್ಚಿಸುತ್ತಾರೆ. ಈ ವಿಧವಾಗಿ ಮಾಘಮಾಸ ಬಿಡಿ ಪ್ರತಿದಿನವೂ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳುತ್ತಾರೆ. ಪ್ರತಿ ವರ್ಷವೂ ಅಲ್ಲಿ ಈ ರೀತಿಯ ಆನಂದೋತ್ಸವ ಜರುಗುತ್ತದೆ. ಮಕರ ಸ್ನಾನಾನಂತರ ಮುನೀಶ್ವರರು ತಮ್ಮ ಸ್ಥಾನಗಳಿಗೆ ಮರಳುತ್ತಾರೆ. ಹೀಗಿರಲು ಒಂದಾನೊಂದು ಮಕರ ಮಾಸ ಪುಣ್ಯ ಸ್ನಾನದ ಬಳಿಕ ಎಲ್ಲಾ ಮುನೀಶ್ವರರು ಅವರವರ ಆಶ್ರಮಗಳಿಗೆ ಹಿಂದಿರುಗಿದರು. ಆದರೆ ಭಾರದ್ವಾಜ ಪರಮಜ್ಞಾನಿಗಳಾದ ಯಾಜ್ಞವಲ್ಕ್ಯಗಳಿಗೆ ಬಂಧಿಸಿ ಅವರನ್ನು ತಮ್ಮಲ್ಲಿ ಉಳಿಸಿಕೊಂಡರು. ಆದರದಿಂದ ಅವರ ಅಡಿತಾವರಗಳನ್ನು ಅರ್ಚಿಸಿ ಅತಿ ಪವಿತ್ರವಾದ ಎತ್ತರದ ಆಸನದಲ್ಲಿ ಕುಳ್ಳಿರಿಸಿದರು. ಅವರ ಸತ್ಕೀರ್ತಿಯನ್ನು ಕೊಂಡಾಡಿ ಭರದ್ವಾಜರು ಅತ್ಯಂತ ಪುನೀತವೂ ವಿನೀತವೂ ಆದ ಮೌದ್ರವಾಣಿಯಲ್ಲಿ ಹೀಗೆಂದು ಹೇಳಿದರು. ಓ ಮಹಾತ್ಮ, ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂದೇಹ ಉಳಿದುಕೊಂಡಿದೆ. ನಿಮಗೆ ಎಲ್ಲ ವೇದ ತತ್ವಗಳು ನೀವೇ ನನ್ನ ಸಂದೇಹವನ್ನು ನಿವಾರಣೆ ಮಾಡಲು ಸಮರ್ಥರು. ಆದರೆ ಆ ಸಂದೇಹವನ್ನು ಹೇಳಿಕೊಳ್ಳಲು ಭಯ, ನಾಚಿಗಳು ನನ್ನನ್ನು ಹಿಂದೆಳೆಯುತ್ತವೆ. ನನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ನೀವು ತಿಳಿಯಬಾರದು. ಇದೇ ಭಯ. ಇಷ್ಟು ಆಯುಷ್ಯ ಕಳೆದು ಹೋದರೂ ಇನ್ನೂ ಜ್ಞಾನ ಉಂಟಾಗಲಿಲ್ಲವಲ್ಲ ಎಂಬ ನಾಚಿಕೆ. ಹಾಗೆಂದು ನಾನು ಹೇಳಿಕೊಳ್ಳದಿದ್ದರೆ ನನಗೆ ನಷ್ಟ, ಏಕೆಂದರೆ ನಾನು ಅಜ್ಞಾನಿಯಾಗಿ ಉಳಿದೇನು. ಸಂತ ಕಹೈ ಅಸಿ ನೀತಿ ಪ್ರಭುಶ್ರುತಿ ಪುರಾಣ ಮುನಿಗಾವ ಹೂಯಿನ ಬಿಮಲ ವಿವೇಕ ಉರ ಗುರ ಸನ ಕೇಯಿ ದುರಾವ. ಪೂಜ್ಯರೇ, ಗುರುವಿನ ಬಳಿ ಯಾವ ಮುಚ್ಚುಮರೆಯನ್ನು ಮಾಡಬಾರದು. ಹಾಗೆ ಮಾಡಿದರೆ ಹೃದಯದಲ್ಲಿ ನಿರ್ಮಲ ಜ್ಞಾನವು ಉದಿಸದು ಎಂದು ಸಂತರು ಮುನಿಜರು ಹೇಳುತ್ತಾರೆ. ವೇದ ಪುರಾಣಗಳು ಇದನ್ನೇ ಪ್ರತಿಪಾದಿಸಿದವು.
अस विचार प्रगटव निज मोहो हरव नाथ करि जन पर छोहो राम नाम कर अमित प्रभाव संत पुराण उषनिषत गावा संतत जपत शंभु अविनाशी शिव भगवान ज्ञान गुण राशि आकर चारि जीव जग अहहि काशी मरत परम पद हहि सोपि राम महिमा मुनिराय शिव उपदेश करत करिदाय राम कवन प्रभु प्रूचहितो ही कहिय बजाई कृपा निधि मोहि एक राम अवधेश कुमार चरित विदित सम ದುಃಖಲ ಹೇವು ಅಪಾರ ರಣ ರಾವಣ ಮಾರ. ಆದ್ದರಿಂದ ನಾನು ನನ್ನ ಅಜ್ಞಾನವನ್ನು ನಿಲ್ಲಿಸಿಕೊಳ್ಳುತ್ತೇನೆ. ಸ್ವಾಮಿ, ಈ ಸೇವಕನ ಮೇಲೆ ಕೃಪಾ ಮಾಡಿ ಈ ಅಜ್ಞಾನವನ್ನು ತಾವು ಕಳೆಯಬೇಕು. ಸಜ್ಜನರು ಪುರಾಣಗಳು ಉಪನಿಷತ್ತುಗಳು ರಾಮನಾಮದ ಮಹಿಮೆಯನ್ನು ಅಪಾರವಾಗಿ ಹಾಡಿವೆ. ಕಲ್ಯಾಣ ಸ್ವರೂಪನು ಜ್ಞಾನ ಗುಣರಾಶಿಯು ಅವಿನಾಶಿಯು ಆದ ಭಗವಾನ್ ಶ್ರೀ ಶಿವನು ಸತತ ರಾಮನಾಮವನ್ನು ಜಪಿಸುತ್ತಿರುವನು. ಕಾಶಿಯಲ್ಲಿ ದೇಹ ಬಿಡುವ ಚತುರ್ವಿಧ ಜೀವರಾಶಿಗಳಿಗೆ ಶಂಕರನು ರಾಮನಾಮವನ್ನು ಉಪದೇಶಿಸುವನು. ತತ್ಪ್ರಭಾವದಿಂದ ಆ ಜೀವಕೋಟಿಯು ಮೋಕ್ಷವನ್ನು ಹೊಂದುವುದು. ಇದು ಕೂಡ ರಾಮನಾಮದ ಮಹಿಮೆಯೇ. ಪೂಜ್ಯರೇ, ರಾಮನೆಂದರೆ ಯಾರು? ಇದನ್ನೇ ನಾನು ತಮ್ಮಿಂದ ತಿಳಿದುಕೊಳ್ಳ ಬಯಸುವೆನು. ಎಲ್ಲರಿಗೆ ಗೊತ್ತಿರುವ ರಾಮನೆಂದರೆ ಅಯೋಧ್ಯೆಯ ರಾಜನಾದ ದಶರಥ ಕುಮಾರ. ಅವನ ಚರಿತ ವಿಶ್ವವಿದಿತ. ಅವನು ತನ್ನ ಪತ್ನಿಯ ವಿರಹದಲ್ಲಿ ತುಂಬಾ ನೊಂದು ಬೆಂದು ಕೋಪಗೊಂಡು ರಣದಲ್ಲಿ ರಾವಣನನ್ನು ಸಂಹರಿಸಿದನು. ಪ್ರಭು ಸೂಯಿ ರಾಮ್ ಕಿ ಅಪರ್ ಕೇವು ಜಾಹಿ ಜಪತ್ ತ್ರಿಪುರಾರಿ ಸತ್ಯಧಾಮ ಸರ್ವಜ್ಞ ತುಮ ಕಹೋ ವಿವೇಕ ವಿಚಾರಿ. ಸ್ವಾಮಿ, ಪರಶಿವನು ನಿರಂತರ ಜಪಿಸುತ್ತಿರುವ ರಾಮನು ಇವನೇನೋ ಅಥವಾ ಬೇರೊಬ್ಬ ರಾಮನಿರುವನೋ? ಸತ್ಯದ ನಿಧಾನರು ಸರ್ವಜ್ಞರು ಆದ ನೀವು ವಿಚಾರ ಮಾಡಿ ದಯವಿಟ್ಟು ತಿಳಿಸಬೇಕು. राम कथा शशि किरण समान संत चकोर करहि जहि पाना ऐसे ही संशय कीन भवानी महादेव तब कहा बखानी. ಮಹಾತ್ಮ, ನನ್ನ ಭ್ರಮ ನಿವಾರಣವಾಗುವಂತೆ ನನಗೆ ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿರಿ. ಇದನ್ನು ಕೇಳಿ ಯಾಜ್ಞವಲ್ಕ್ಯರು ಮೂರ್ಣಗೆ ಬೀರಿ ಹೇಳಿದರು. ಭರದ್ವಾಜನೇ, ರಘುಪತಿಯ ವೈಭವವನ್ನು ಪ್ರಭುತ್ವವನ್ನು ನೀನು ಚೆನ್ನಾಗಿ ತಿಳಿದಿರುವೆ. ನೀನು ಮನೋವಾಕ್ಕಾಯಗಳಿಂದ ಶ್ರೀರಾಮನ ಭಕ್ತನಾಗಿರುವೆ. ನಿನ್ನ ಚಾತುರ್ಯವನ್ನು ನಾನು ಬಲ್ಲೆನು. ಗೂಢತರವಾದ ಶ್ರೀರಾಮನ ಗುಣಶ್ರವಣ ಮಾಡುವುದೇ ನಿನ್ನ ಬಯಕೆಯೆಂದೂ ಬಲ್ಲೆ. ಆದ್ದರಿಂದ ಏನೂ ತಿಳಿಯದ ಮೂಢನಂತೆ ನೀನು ಪ್ರಶ್ನಿಸುತ್ತಿರುವೆ. ಅಯ್ಯ, ನೀನು ದತ್ತಚಿತ್ತನಾಗಿ ಕೇಳು. ಶ್ರೀರಾಮನ ಮನೋಹರವಾದ ಕಥೆಯನ್ನು ಹೇಳುತ್ತೇನೆ. ಮಹಾಮೋಹವೆನ್ನುವುದು ಮಹಿಷಾಸುರನಂತೆ ಬೃಹತ್ತಾದುದು. ಶ್ರೀರಾಮನ ಕಥೆಯು ಅದನ್ನು ನಾಶ ಮಾಡುವ ಕರಾಳ ಚಾಮುಂಡಿಯಂತಿದೆ. ರಾಮನ ಕಥೆ ಶಶಿಕಿರಣದಂತಿದೆ. ಅಂತಿರುವ ಸಾಧು ಪುಂಗವರು ನಿರಂತರ ಪಾನ ಮಾಡುತ್ತಿರುತ್ತಾರೆ. ನಿನ್ನಂತೆಯೇ ಸಂದೇಹವು ಒಮ್ಮೆ ಪಾರ್ವತೀ ದೇವಿಗೂ ಉಂಟಾಗಿತ್ತು. ಆಗ ಮಹಾದೇವ ಶಿವನು ಆಕೆಯ ರಾಮಕಥೆಯನ್ನು ವಿಸ್ತಾರವಾಗಿ ಹೇಳಿ ಸಮಾಧಾನಪಡಿಸಿದ್ದನು. ಕಹವು ಸೋಯಿ ಮತ್ತೆ ಅನುಹಾರಿ ಅಬು ಉಮಾ ಶಂಭು ಸಂವಾದ್ ಭಯವು ಸಮಯ ಜಹಿ ಹೇತು ಜಹಿ ಸುನು ಮುನಿ ಬಿಟಹಿ ವಿಷಾದ್. ಈಗ ನಾನು ನನ್ನ ಬುದ್ಧಿಗೆ ತಿಳಿದಂತೆ ಅದೇ ಉಮಾಶಂಭು ಸಂವಾದವನ್ನು ನಿನಗೆ ತಿಳಿಸುತ್ತೇನೆ. ಆ ಸಂವಾದವು ಎಂದು ಯಾವುದಕ್ಕೆ ನಡೆಯಿತು ಎನ್ನುವುದನ್ನು ನೀನು ಕೇಳುವವನಾಗು. ಮುನೀಶ್ವರನೇ, ಇದರಿಂದ ನಿನ್ನ ವಿಷಾದವು ದೂರವಾಗುವುದು. ತ್ರೇತಾಯುಗದಲ್ಲಿ ಒಮ್ಮೆ ಶಿವನು ಅಗಸ್ತ್ಯ ಋಷಿಯ ಬಳಿಗೆ ಅವನ ಜೊತೆಯಲ್ಲಿ ಜಗಜ್ಜನನಿ ಭವಾನಿಯು ಹೋಗಿದ್ದಳು. ಶಿವನನ್ನು ಸರ್ವೇಶ್ವರನೆಂದು ಭಾವಿಸಿ ಋಷಿ ಅಗಸ್ತ್ಯರು ಅವನನ್ನು ಪೂಜಿಸಿ ಸತ್ಕರಿಸಿದರು. ಮುನಿವರ್ಯರಾದ ಅಗಸ್ತ್ಯರು ಶಿವನಿಗೆ ಶಿರವಾಗಿ ಹೇಳಿದರು. ಅದನ್ನು ಪರಮ ಸುಖದಾಯಕವೆಂದು ಪರಮೇಶ್ವರನು ಕೇಳಿದನು. ತರುವಾಯ ಅಗಸ್ತ್ಯರು ಶಿವನ ಬಳಿಯಲ್ಲಿ ಮಹಿಮಾನ್ವಿತವಾದ ಹರಿಭಕ್ತಿಯ ರಹಸ್ಯವನ್ನು ಕೇಳಿದರು. ಶಿವನು ಅವರನ್ನು ಅಧಿಕಾರಿ ಎಂದು ಬಗೆದು ಹರಿಭಕ್ತಿಯ ಮಹತ್ವವನ್ನು ನಿರೂಪಿಸಿದನು. ರಘುಪತಿಯ ಗುಣಗಾತಿಯನ್ನು ಹೇಳುತ್ತಾ ಕೇಳುತ್ತಾ ಕೆಲವು ತಿಂಗಳವರೆಗೆ ಪರಶಿವನು ಅಲ್ಲೇ ಇದ್ದು ಬಿಟ್ಟನು. ಅನಂತರ ಮುನಿಯಿಂದ ಬೇಳ್ಕೊಟ್ಟು ಶಿವನು ದಕ್ಷಕುಮಾರಿ ಸತಿಯೊಡನೆ ಕೈಲಾಸಕ್ಕೆ ಮರಳಿದನು. ಅದೇ ಸಮಯದಲ್ಲಿ ಭೂಭಾರವನ್ನು ಇಳಿಸಲು ಶ್ರೀಹರಿಯು ರಘುವಂಶದಲ್ಲಿ ಶ್ರೀರಾಮನಾಗಿ ಅವತರಿಸಿದ್ದನು. ಆ ಅವಿನಾಶಿ ಭಗವಾನ್ ಶ್ರೀರಾಮನು ಆಗ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯವನ್ನು ತಿಳಿಸಿ ತಾಪಸ ವೇಷದಲ್ಲಿ ದಂಡಕಾರಣ್ಯದಲ್ಲಿ ಭಗವಂತನ ದರ್ಶನವು ನನಗೆ ಹೇಗಾದೀತು? ಪ್ರಭುವು ಗುಪ್ತ ರೂಪದಲ್ಲಿ ಅವತರಿಸಿರುವನು. ನಾನು ಅಲ್ಲಿಗೆ ಹೋದರೆ ಅವನ ರಹಸ್ಯ ಬಯಲಾಗಿ ಎಲ್ಲರಿಗೂ ಗೊತ್ತಾದೀತು ಎಂದು ಮಹಾದೇವನು ಆಲಯಿಸುತ್ತಾ ಹೋಗುತ್ತಿದ್ದನು. ಶಿವನ ಹೃದಯದಲ್ಲಿ ತಳಮಳ ಉಂಟಾಯಿತು. ಆದರೆ ಸತೀದೇವಿಗೆ ಈ ಒಗಟು ತಿಳಿಯದೆ ಹೋಯಿತು. ಶಂಕರನ ಕಣ್ಣುಗಳು ಶ್ರೀ ಹರಿದರ್ಶನಕ್ಕಾಗಿ ತವಕಗೊಂಡಿದ್ದವು. ಮನಸ್ಸು ಭಯಾಂದೋಲನಕ್ಕೆ ಗುರಿಯಾಯಿತು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ. ರಾವಣ ಮರನ ಮನುಜಕರು ಚಾಚು ಪ್ರಭು ವಿಧಿ ವಚನ ಕೀನ ಜಹ ಸಾಚು ಜೌನ ಹಿ ಜಾವು ರಹು ಪಚಿತಾವ ಕರತ ವಿಚಾರನ ಬನತ ಬನಾವ ಯಹಿ ವಿಧಿ ಭೈ ಈಸಾ ತೇ ಹಿ ಸಮಯ ಜಾಯಿ ದಸ ಸೀಸಾ ಲೀನ ನೀ ಸಂಗ ಭಯವು ತುರಿತ ಸೋಯಿ ಕಪಟ ಕುರಂಗ
ಕರಿಛಲು ಮೂಢ ಹರಿ ಬೈದೇಹಿ ಪ್ರಭು ಪ್ರಭಾವುತಸು ಬಿದಿತನ ತೇಹಿ ಮೃಗ ಬಧಿ ಬಂಧು ಸಹಿತ ಹರಿ ಏಯಿ ಆಶ್ರಮ ದೇಖಿ ನಯನ ಜಲು ಛಾಯಿ ಬಿರಹ ಬಿಕಲ ನರ ಇವರ ಘುರಾಯಿ ಖೋಚತ ಬಿಪಿನ ಬಿರತ್ ದೋಹೈ ಭಾಯಿ ಕಬಹು ಜೋಗ್ ಬಿಯೋಗನ ಜಾಕೆ ದೇಖಾ ಪ್ರಕಟ ಬಿರಹ ದುಃಖತಾಕೆ. ಮನುಷ್ಯನ ಕೈಯಲ್ಲಿ ತನಗೆ ಮರಣವು ಸಂಭವಿಸಲಿ ಎಂದು ರಾವಣನು ಬ್ರಹ್ಮದೇವರ ಬಳಿಯಲ್ಲಿ ವರವನ್ನು ಹೊಂದಿದ್ದನು. ಬ್ರಹ್ಮನ ಮಾತನ್ನು ಸತ್ಯವಾಗಿಸುವುದೇ ಶ್ರೀಹರಿಯ ಕಾರ್ಯವು. ನಾನು ಅಲ್ಲಿಗೆ ಹೋಗಿ ಅವನನ್ನು ದರ್ಶಿಸದೆ ಹೋದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾದಿತ್ತು ಮುಂತಾದ ಆಲೋಚನೆಗಳು ಶಿವನ ಮನಸ್ಸಿನಲ್ಲಿ ನಡೆಯುತ್ತಿದ್ದವು. ಆದರೆ ಯಾವುದೇ ಇತ್ಯರ್ಥಕ್ಕೆ ಬರಲಾಗಲಿಲ್ಲ. ಇದೇ ಸಮಯಕ್ಕೆ ಸರಿಯಾಗಿ ನೀಚನಾದ ರಾವಣನು ಮಾರೀಚನೆಂಬ ರಾಕ್ಷಸನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದನು. ಕೂಡಲೇ ಮಾರೀಚನು ಮಾಯಾಮೃಗವಾದನು. ಶ್ರೀಹರಿಯ ಶಕ್ತಿಯನ್ನು ಅರಿಯದ ಮೂರ್ಖ ರಾವಣನು ಕಪಟದಿಂದ ಸೀತೆಯನ್ನು ಅಪಹರಿಸಿದನು. ಮಾಯಾಮೃಗವನ್ನು ಧರಿಸಿ ಶ್ರೀರಾಮನ ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಸೀತಾದೇವಿಯು ಕಾಣದಿರುವಾಗ ಶ್ರೀರಾಮನು ದುಃಖಿತನಾದನು. ಶ್ರೀ ರಘುನಾಥನು ಸಾಮಾನ್ಯ ಮಾನವರಂತೆ ವಿರಹ ವ್ಯಾಕುಲನಾಗಿದ್ದಾನೆ. ಸೋದರರಿಬ್ಬರು ಸೀತಾದೇವಿಯನ್ನು ಹುಡುಕುತ್ತಾ ಕಾಡಿನಲ್ಲೆಲ್ಲ ತೊಳೆದಾಡುತ್ತಿದ್ದಾರೆ. ಎಂದಿಗೂ ಸಂಯೋಗ ವಿಯೋಗವೇ ಇಲ್ಲದ ಶ್ರೀರಾಮನಲ್ಲಿ ವಿರಹ ಶೋಕವು ಪ್ರತ್ಯಕ್ಷವಾಗಿ ಕಂಡುಬರುತ್ತಿದೆ. ಅತಿ ವಿಚಿತ್ರ ರಘುಪತಿ ಚರಿತ ಜಾನಹಿ ಪರಮ ಸುಜಾನ ಜೇಮತಿ ಮಂದ ವಿಮೋಹ ಬಸ ಹೃದಯ ದರಹಿ ಕಚು ಆನ. ಶ್ರೀರಾಮನ ಚರಿತ್ರವು ನಿಜಕ್ಕೂ ವಿಚಿತ್ರವಾದ, ಅದನ್ನು ಪರಮಜ್ಞಾನಿಗಳೇ ಬಲ್ಲರು. ಮಂದಮತಿಗಳು ವಿಷಯ ಮೋಹಕ್ಕೆ ವಶರಾಗಿ ಹೃದಯದಲ್ಲಿ ಬೇರೆನನ್ನೂ ಶ್ರೀರಾಮ ಲಕ್ಷ್ಮಣರು ಅಡವಿಯಲ್ಲಿ ಸಂಚರಿಸುತ್ತಿರುವಾಗಲೇ ಶಿವನ ನೋಡಿ ಅವನಿಗೆ ಅಮಿತವಾದ ಹರ್ಷ ಉಂಟಾಯಿತು. ಶಾಂತಿ ಸಿಂಧುವಾದ ಶ್ರೀರಾಮನನ್ನು ಶಿವನು ಕಣ್ತುಂಬ ನೋಡಿದನು. ಆದರೆ ಪರಿಚಯ ಮಾಡಿಕೊಳ್ಳಲು ಸಮಯವಲ್ಲವೆಂದು ಎಣಿಸಿ ಸುಮ್ಮನಾದನು. ಎಲೆಯ ಸಚ್ಚಿದಾನಂದ ಜಗತ್ಪಾವನ ನಿನಗೆ ಜಯವಾಗಲಿ ಎಂದು ಹೇಳಿ ವಂದಿಸಿ ಕಾಮಭಂಜಕನಾದ ಶಿವನು ಮರಳಿ ಹೋದನು. ಕೃಪಾನಿಕೇತನಾದ ಶಿವನು ಪರಮಾನಂದದಲ್ಲಿ ಮುಳುಗಿ ಹೋಗಿ ಪುಲಕಿತನಾಗಿ ಸತಿಯೊಂದಿಗೆ ಹೋಗುತ್ತಿದ್ದನು. ಶಂಭುವಿನ ಈ ಸ್ಥಿತಿಯನ್ನು ಕಂಡು ಸತಿದೇವಿಗೆ ಒಂದು ಸಂದೇಹ ಉಂಟಾಯಿತು. ಅವಳು ತನ್ನಲ್ಲೇ ಅಂದುಕೊಂಡಳು, ನನ್ನ ಪತಿ ಶಿವನು ಜಗದ್ವಂದ್ಯನು, ಜಗದೀಶನು, ಸುರ ನರ ಮುನಿ ತಲೆಬಾಗುತ್ತಾರೆ. ಇಂತಹ ಪರಶಿವನು ಓರ್ವ ರಾಜಕುಮಾರನನ್ನು ಸಚ್ಚಿದಾನಂದ ಪರಮಧಾಮ ಎಂದು ಹೇಳಿ ನಮಸ್ಕಾರ ಮಾಡಿದನಲ್ಲ, ಅವನ ಸೌಂದರ್ಯವನ್ನು ನೋಡಿ ಭಕ್ತಿ ಪ್ರೇಮದಲ್ಲಿ ಮುಳುಗಿ ಹೋದನಲ್ಲ. ಈ ಪರವಶತೆಯಿಂದ ಇನ್ನೂ ಬಹಿರ್ಮುಖನಾಗಲಿಲ್ಲ. ಬ್ರಹ್ಮಜೋ ವ್ಯಾಪಕ ಬಿರಜ ಅಜ ಅಕಲ ಅನೀಹ ಅಭೇದ ಸೋಕೆ ದೇಹ ಧರಿ ಹೋಯಿ ನರ ಜಾಹಿನ ಜಾನತ ಭೇದ. ಸರ್ವವ್ಯಾಪಕನು ಮಾಯಾತೀತನು ಅಜನು ಅಗೋಚರನು ನಿಷ್ಕಾಮನು ಭೇದರಹಿತನು ವಿದ್ಯೆಗಳಿಗೂ ಅಗೋಚರನು ಆದ ಪರಬ್ರಹ್ಮನು ಮಾನವ ದೇಹವನ್ನು ಧರಿಸುವನೇ. ಒಂದು ವೇಳೆ ಭಗವಾನ್ ವಿಷ್ಣುಮೂರ್ತಿಯು ದೇವತೆಗಳನ್ನು ರಕ್ಷಿಸಲು ಮಾನವ ದೇಹವನ್ನು ರಚಿಸಿದರೂ ತ್ರಿಪುರಿಯಾದ ಶಿವನಂತೆ ಸರ್ವಜ್ಞನಲ್ಲವೇ? ಅಂಥ ಜ್ಞಾನನಿಧಿಯು ಲಕ್ಷ್ಮೀಪತಿಯು ಅಸುರಾರಿಯು ಆದವನು ಅಜ್ಞಾನಿಗಳಂತೆ ಹೆಂಡತಿಯನ್ನು ಹುಡುಕುತ್ತಾ ತಿರುಗುತ್ತಾನೆಯೇ? ಇದೆಲ್ಲೇ ಸರಿಯಾದ ವಿಷಯ. ಆದರೆ ಶಂಭುವು ಸರ್ವಜ್ಞನು ಎಂಬುದು ಜಗದ್ವಿಖ್ಯಾತವು. ಅವನ ಮಾತು ಸುಳ್ಳಾಗುವುದಿಲ್ಲ. ಈ ವಿಧವಾಗಿ ಅವಳ ಮನಸ್ಸಿನಲ್ಲಿ ಅಪಾರವಾದ ಸಂದೇಹ ಉಂಟಾಯಿತು. ಮೋಹವಶದಿಂದ ಅವಳಿಗೆ ಜ್ಞಾನದ ಸ್ಮರಣೆ. ನಾನು ಏನನ್ನೂ ಬಾಯಿಬಿಟ್ಟು ಹೇಳಲಿಲ್ಲ. ಆದರೆ ಪರಮೇಶ್ವರನು ಅಂತರ್ಯಾಮಿಯಾದ್ದರಿಂದ ಅವಳ ಮನಸ್ಸಿನಲ್ಲಿ ಇರುವುದೆಲ್ಲವೂ ತಿಳಿದುಕೊಂಡು ಇಂತೆಂದನು, ಎಲೆ ಸತೀದೇವಿಗೆ ದಿನ್ನದು ಸ್ತ್ರೀ ಸ್ವಭಾವ. ಇಂತಹ ಸಂದೇಹವನ್ನು ಮನಸ್ಸಿನಲ್ಲಿ ಎಂದಿಗೂ ಇಟ್ಟುಕೊಳ್ಳಬಾರದು. ಶ್ರೀ ರಘುರಾಮನೇ ನನ್ನ ಇಷ್ಟದೇವರು. ಅಗಸ್ತ್ಯರು ಹಾಡಿದುದು ಈತನ ಕಥೆಯೇ, ನಾನು ವಿವರಿಸಿದುದು ಈತನ ಭಕ್ತಿಯೇ. ಮುನೀಶ್ವರೆಲ್ಲರೂ ಯಾವಾಗಲೂ ಇವನನ್ನೇ ಸೇವಿಸುತ್ತಿರುವರು. ಮುನಿಧೀರ ಜೋಗಿ ಸಿದ್ಧ ಸಂತತ ಬಿಮಲ ಮನುಜಹಿ ಧ್ಯಾವಹಿ ಕಹಿನೇತಿ ನಿಗಮ ಪುರಾಣ ಆಗಮ ಜಾಸ ಕೀರತಿ ಗಾವಹಿ ಸೋಯಿ ರಾಮ ವ್ಯಾಪಕ ಬ್ರಹ್ಮ ಭುವನ ನಿಕಾಯಪತಿ ಮಾಯಾಧನಿ ಅವತರು ಅಪನೆ ಭಗತ ಹಿತ ನಿಜ ತಂತ್ರ ನಿತ ರಘುಕುಲ ಮನಿ. ಸರ್ವವ್ಯಾಪಕನು ಸಮಸ್ತ ಬ್ರಹ್ಮಾಂಡಗಳ ಒಡೆಯನು ಮಾಯಾಪತಿಯು ನಿತ್ಯನು ಪರಮ ಸ್ವತಂತ್ರನು ಆದ ಶ್ರೀಹರಿಯೇ ಭಕ್ತರಕ್ಷಣೆಗಾಗಿ ರಘುಕುಲ ಮಣಿಯಾಗಿ ಶ್ರೀರಾಮರೂಪದಿಂದ ಅವತರಿಸಿರುವನು. ಜ್ಞಾನಿ ಮುನಿಗಳು ಯೋಗಿಗಳು ಸಿದ್ಧರು ನಿತ್ಯ ನಿರಂತರವು ನಿರ್ಮಲಚಿತದಿಂದ ಅವನನ್ನೇ ಧ್ಯಾನಿಸುತ್ತಿರುವರು. ವೇದಗಳು ಪುರಾಣಗಳು ಶಾಸ್ತ್ರಗಳು ನೇತಿ ನೇತಿ ಎಂದು ಅವನ ಕೀರ್ತಿಯನ್ನೇ ಹಾಡುತ್ತಾರೆ. ಈ ರೀತಿಯಲ್ಲಿ ಪರಶಿವನು ಅನೇಕ ರೀತಿಯಿಂದ ಹೇಳಿದರೂ ಆ ಉಪದೇಶಗಳು ಸತಿಯ ಮನಸ್ಸಿಗೆ ನಾಟಲಿಲ್ಲ. ಆಗ ಮಹಾದೇವನು ಭಗವನ್ಮಾಯೇ ಬಲವತ್ತರವಾದುದು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಮುಗುಳ್ನಗುತ್ತಾ ಇಂತೆಂದನು, ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ಸಂದೇಹವಿದ್ದರೆ ನೀನೇ ಹೋಗಿ ಆಕಿ ಪರೀಕ್ಷಿಸಬಹುದು. ಈಗ ನೀನು ಹೋಗು. ನೀನು ಹಿಂದಿರುಗಿ ಬರುವವರೆಗೂ ನಾನು ಇದೇ ವಟವೃಕ್ಷದ ನೆರಳಲ್ಲಿ ಕುಳಿತಿರುತ್ತೇನೆ. ನಿನ್ನ ಈ ಅಜ್ಞಾನವು ಭ್ರಮೆಯಿಂದೊಡಗೂಡಿದೆ. ಸಂದೇಹವು ದೂರವಾಗಲು ಏನು ಬೇಕೋ ಅದನ್ನು ಯೋಚಿಸಿ ಮಾಡು. ವಿವೇಕದಿಂದ ವರ್ತಿಸು. ಪರಶಿವನ ಆಜ್ಞೆಯನ್ನು ಪಡೆದು ಸತೀದೇವಿಯು ಅಲ್ಲಿಂದ ಹೊರಟಳು.
ಶ್ರೀರಾಮನ ದಿವ್ಯತತ್ವವನ್ನು ಹೇಗೆ ಪರೀಕ್ಷಿಸಬಹುದು ಎಂದು ಆಲೋಚಿಸತೊಡಗಿದಳು. ಇತ್ತ ಶಂಭುವು ಈ ರೀತಿಯಾಗಿ ಯೋಚಿಸಿದನು. ದಕ್ಷಕನ್ಯೆಯ ಸತಿಗೆ ಇದು ಮಂಗಳಕರವಲ್ಲ. ನಾನು ಎಷ್ಟು ಹೇಳಿದರೂ ಹೇಳಿದರೂ ಸಂದೇಹ ದೂರವಾಗದಿದ್ದರೆ ಸಿದ್ಧವಾಗಿರುವಂತೆ ತೋರುತ್ತಿದೆ. ಏನೋ ಅನಿಷ್ಟ ಕಾದಿದೆ. ಇದು ಸತಿಗೆ ಒಳಿತಲ್ಲ. ಏನಿದೆಯೋ ಅದು ನಡೆಯಲಿ. ತರ್ಕದಿಂದೇನೋ ಪ್ರಯೋಜನವಿಲ್ಲ. ಈ ರೀತಿ ಯೋಚಿಸಿ ಶಿವನು ಶ್ರೀಹರಿಗೆ ನಾಮವನ್ನು ಜಪಿಸತೊಡಗಿದನು. ಸತೀದೇವಿ ಮಾತ್ರ ಶುಭಪ್ರದನಾದ ಶ್ರೀರಾಮನ ಮಲ್ಲಿಗೆ ಹೋದಳು. ಪುನಿ ಪುನಿ ಹೃದಯ ವಿಚಾರು ಕರಿಧರಿ ಸೀತಾಕರ ರೂಪ ಆಗೆ ಹೂಯಿ ಚಲಿ ಪಂತತೆ ಜೇಹಿ ಅವತನರು ರೂಪ. ಸತೀದೇವಿ ಮನಸ್ಸಿನಲ್ಲಿ ತುಂಬಾ ಆಲೋಚಿಸಿ ಕೊನೆಗೆ ಸೀತೆಯ ರೂಪವನ್ನು ಧರಿಸಿ ಅವಳೆಣಿಸಿದಂತೆ ಮಾನವರಾಜನಾದ ಶ್ರೀರಾಮನು ಸೀತೆಯನ್ನು ಅರಸುತ್ತಾ ಬರುತ್ತಿದ್ದ ಹಾದಿಯತ್ತ ನಡೆದಳು. ಸತಿಯ ಈ ಮಾರುವೇಷ ಚಕಿತನಾದನು. ಅವನಿಗೆ ಭ್ರಮೆಯುಂಟಾಯಿತು. ಅವನು ಗಂಭೀರವಾಗಿ ಏನೂ ಮಾತಾಡದಾದನು. ಧೀರಮತಿಯಾದ ಲಕ್ಷ್ಮಣಸ್ವಾಮಿಯು ಶ್ರೀರಾಮನ ಮಹಿಮೆಯನ್ನು ಚೆನ್ನಾಗಿ ಬಲ್ಲವನು. ಸರ್ವದರ್ಶಿಯು ಸರ್ವಾಂತರ್ಯಾಮಿಯು ದೇವಾದಿದೇವನು ಆದ ಶ್ರೀರಾಮನು ಸತಿಯ ಕಪಟವನ್ನು ಅರ್ಥೈಸಿಕೊಂಡನು. ಸರ್ವಜ್ಞನಾದ ಶ್ರೀರಾಮನ ಸ್ಮರಣ ಮಾತ್ರದಿಂದಲೇ ಅಜ್ಞಾನವು ನಶಿಸಿ ಹೋಗುತ್ತದೆ. ಯಾಜ್ಞವಲ್ಕರು ಭರದ್ವಾಜರು ಹೇಳುತ್ತಿದ್ದಾರೆ, ಸ್ತ್ರೀ ಸ್ವಭಾವವು ವಿಚಿತ್ರವಾದುದು. ಸರ್ವಜ್ಞನಾದ ಶ್ರೀರಾಮನಲ್ಲಿಯೂ ಸತೀದೇವಿಯು ತನ್ನ ಸ್ವರೂಪವನ್ನು ಮರೆಮಾಚುತ್ತಿದ್ದಾಳೆ. ಹೀಗೆ ಶ್ರೀರಾಮನು ತನ್ನ ಮಾಯಾಬಲವನ್ನು ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾ ಮಧುರವಾಣಿಯಿಂದ ಇಂತೆಂದನು. ಮೊಟ್ಟ ಮೊದಲು ಪ್ರಭುವು ಸತೀದೇವಿಗೆ ಕೈ ಜೋಡಿಸಿ ತಂದೆಯ ಹೆಸರಿನೊಡನೆ ತನ್ನ ಹೆಸರನ್ನು ಹೇಳಿ ಅಭಿವಾದನೆ ಮಾಡಿ ಅನಂತರ ಹೇಳಿದ, ದೇವಿ, ವೃಷಭವಾಹನನಾದ ಶಿವನಲ್ಲಿರುವನು. ತಾವು ಒಂಟಿಯಾಗಿ ಈ ಕಡದಲ್ಲಿ ಸಂಚರಿಸುತ್ತಿರುವ ಕಾರಣವೇನು? ರಾಮ ಬಚನ್ ಮುತ ಗೂಢಸನಿ ಉಪಜ ಅತಿ ಸಂಕೋಚ ಸತೀ ಸಭೀತ ಮಹೇಶ ಬಹಿಚಲಿ ಹೃದಯ ಬಡಸೋಚ್. ಶ್ರೀರಾಮನ ಕೋಮಲವು ರಹಸ್ಯಪೂರ್ಣವೂ ಆದ ಮಾತನ್ನು ಕೇಳಿ ಸತೀದೇವಿ ಕಕ್ಕಾಬಿಕ್ಕಿಯಾದಳು. ಭಯದಿಂದ ಅವಳು ಚಿಂತಾಕ್ರಾಂತಳಾಗಿ ಶಿವನ ಬಳಿಗೆ ತೆರಳಿದಳು. ಆಕೆಯ ಹೃದಯದಲ್ಲಿ ದೊಡ್ಡ ಚಿಂತೆ ಮೂಡಿತು. ನಾನು ಶಂಕರನ ಮಾತನ್ನು ಕೇಳಲಿಲ್ಲ. ನನ್ನ ಅಜ್ಞಾನವನ್ನು ರಾಮನ ಮೇಲೆ ಆರೋಪಿಸಿ ಪ್ರವೇಶಿಸಿದೆ. ಈಗ ಶಿವನಿಗೆ ನಾನು ಏನೆಂದು ಉತ್ತರ ಹೇಳಲಿ? ಈ ರೀತಿ ಯೋಚಿಸುತ್ತಾ ಸತಿಯ ಹೃದಯದಲ್ಲಿ ದಾರುಣವಾದ ಉರಿ ಉಂಟಾಯಿತು. ಸತೀದೇವಿಗೆ ಉಂಟಾದ ಭಯಾಂದೋಲನವನ್ನು ಅರಿತ ಶ್ರೀರಾಮನು ತನ್ನ ಪ್ರಭಾವದ ಸ್ವಲ್ಪಾಂಶವನ್ನು ಪ್ರತ್ಯಕ್ಷವಾಗಿ ತೋರಿಸಿದನು. ಸತಿಯು ಹೋಗುತ್ತಿದ್ದ ಮಾರ್ಗದಲ್ಲಿ ಸತಿಯು ಒಂದು ಆಶ್ಚರ್ಯಕರ ದೃಶ್ಯವನ್ನು ಕಂಡಳು. ಶ್ರೀರಾಮಚಂದ್ರ ಪ್ರಭುವು ಸೀತಾಲಕ್ಷ್ಮಣರೊಡನೆ ಮುಂದೆ ನಡೆಯುತ್ತಿದ್ದಾನೆ. ಆಗ ಆಕೆ ಹಿಂದಿರುಗಿ ನೋಡಿದರೆ ಅಲ್ಲೂ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮನು ಸುಂದರ ವೇಷದಲ್ಲಿ ವಿರಾಜಿಸುತ್ತಿದ್ದಾನೆ. ಆಕೆ ಎತ್ತ ನೋಡಿದೆತ್ತ ಪ್ರಭು ರಾಮಚಂದ್ರನೇ ವಿರಾಜಿಸುತ್ತಾನೆ. ಸಿದ್ಧ ಮುನೀಶ್ವರರು ಅವನ ಸೇವೆ ಮಾಡುತ್ತಿದ್ದಾರೆ, ಚರಣ ವಂದನೆ ಮಾಡುತ್ತಿದ್ದಾರೆ. ಅನೇಕ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ನೋಡಿದಳು. ಅವರು ಒಬ್ಬರಿಂದೊಬ್ಬರು ಪ್ರಭಾವ ಮಹಿಮೆಯಿಂದ ಮರೆಯುತ್ತಿದ್ದರು. ದೇವತೆಗಳು ವಿಧವೇಷಗಳಲ್ಲಿ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಆರಾಧಿಸುವುದನ್ನು ಅವಳು ನೋಡಿದಳು. ಸತಿ ಭಿತಾತ್ರಿ ಇಂದಿರಾ ದೇಕಿ ಅಮಿತ ಅನೂಪ್ ಜಹಿ ಜಹಿ ಬೇಷ ಅಜಾದ ಸುರ ತೆಹಿ ತೆಹಿ ತನ್ನ ಅನುರೂಪ್. ಸತೀ ದೇವಿಯು ಅನೇಕ ಮಂದಿ ಸತಿ, ಲಕ್ಷ್ಮಿ, ಸರಸ್ವತಿ ಮುಂತಾದ ದೇವಿಯರನ್ನು ನೋಡಿದಳು. ಬ್ರಹ್ಮಾದ ದೇವತೆಗಳು ಯಾವ ದೇವ ವೇಷವನ್ನು ಧರಿಸಿದ್ದರು. ಇವರು ಶಕ್ತಿಯರು ಕೂಡ ಅವರಿಗೆ ತಕ್ಕುದಾದ ರೂಪಗಳನ್ನು ಧರಿಸಿದ್ದರು. ಸತೀದೇವಿ ಎಲ್ಲೆಲ್ಲಿ ಎಷ್ಟು ರಘುನಾಥನ ರೂಪ ಅದೆಲ್ಲ ಶಕ್ತಿಗಳ ಸಹಿತವಾಗಿ ದೇವತೆಗಳ ಗುಂಪನ್ನು ಕಂಡಳು. ಅನೇಕ ಪ್ರಕಾರದ ಚರಾಚರ ಸರ್ವ ಪ್ರಾಣಿಗಳನ್ನು ಕಂಡಳು. ದೇವತೆಗಳು ಅನೇಕ ರೂಪಗಳಿಂದ ಆ ಪ್ರಭುವನ್ನು ಆರಾಧಿಸುತ್ತಿದ್ದರು. ರಾಮರ ಅನೇಕ ರೂಪಗಳಿದ್ದರೂ ಅವೆಲ್ಲವೂ ಒಂದೇ ರೀತಿಯಾಗಿದ್ದಿತ್ತು. ದೇವತಾ ರೂಪದಿಂದಿರುವ ಸೀತಾರಾಮರ ಆಕೃತಿಗಳಲ್ಲಿ ಭಿನ್ನವೂ ಇರಲಿಲ್ಲ. ಅಂತಹ ಸೀತಾ ಲಕ್ಷ್ಮಣರನ್ನು ದರ್ಶಿಸಿ ಸತೀದೇವಿಯು ಚಕಿತಳಾದಳು. ಎದೆ ನಡುಗಿತು. ಮೈ ಮೇಲೆ ಜ್ಞಾನವೇ ಇರಲಿಲ್ಲ. ಅವಳಿಗೆ ಕಣ್ಣು ಕತ್ತಲೆ ಬಂದು ಮಾರ್ಗ ಮಧ್ಯೆ ಕುಳಿತು ಬಿಟ್ಟಳು. ಕೊಂಚ ಹೊತ್ತಿನಲ್ಲಿ ಕಣ್ಣು ಬಿಟ್ಟು ನೋಡಿದಾಗ ದಕ್ಷಕುಮಾರಿಗೆ ಏನೂ ಹಿಂದಿನ ಯಾವ ದೃಶ್ಯವೂ ಕಾಣಿಸಲಿಲ್ಲ. ಆಕೆಯು ಪದೇ ಪದೇ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತಾ ಶಿವನಿದ್ದ ವಟವೃಕ್ಷದ ಬಳಿಗೆ ಬಂದಳು. ಗೈ ಸಮೀಪ ಮಹೇಶ್ ತಬ್ ಹಸಿ ಪೂಛಿ ಕುಸುಲಾತ್ ಲೀನ್ಹಿ ಪರೀಕ್ಷಾ ಕವನ ಭಿರಿ ಕಹು ಸತ್ಯ ಸಬ್ ಭಾತ್. ತನ್ನ ಬಳಿಗೆ ಬಂದ ಸತೀದೇವಿಯನ್ನು ಕಂಡು ಪರಶಿವನು ನಗುತ್ತಾ ಕುಶಲವನ್ನು ವಿಚಾರಿಸುತ್ತಾ, ನೀನು ರಾಮನನ್ನು ಹೇಗೆ ಪರೀಕ್ಷಿಸಿದೆ? ಇದನ್ನು ವಿಸ್ತಾರವಾಗಿ ನಿಜವಾಗಿ ಹೇಳು ಎಂದು ಕೇಳಿದನು. ಶ್ರೀರಾಮಪ್ರಭಾವನ್ನು ಪ್ರತ್ಯಕ್ಷವಾಗಿ ಅರಿತುಕೊಂಡ ಸತೀದೇವಿಯು ಭಯಗೊಂಡು ನಿಜವನ್ನು ಮರೆಮಾಚಿದಳು. ಸ್ವಾಮಿ, ನಾನು ಪ್ರಭುವನ್ನು ಅಲ್ಲಿ ಹೋಗಿ ನಿಮ್ಮಂತೆ ಶ್ರೀರಾಮನಿಗೆ ನಮಸ್ಕರಿಸಿದೆ. ನೀವು ಹೇಳಿದ ಮಾತು ಹೇಗೆ ಸುಳ್ಳಾದೀತು? ನಿಮ್ಮ ಮಾತಿನಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ. ಆಗ ಪರಮೇಶ್ವರನು ಧ್ಯಾನ ದೃಷ್ಟಿಯಿಂದ ನೋಡಿದನು. ಅವನು ಸತೀದೇವಿಯು ವಿಚಿತ್ರ ಅನುಭವಗಳೆಲ್ಲವೂ ವೇದ್ಯವಾಯಿತು. ಸತೀದೇವಿಯ ಬಾಯಿಯಿಂದ ಅನೃತ ವಚನಗಳು ಬಂದುದಕ್ಕೆ ಶ್ರೀರಾಮನ ಮಾಯೆಯೇ ಕಾರಣವಲ್ಲದೆ ಬೇರೆ ಎಲ್ಲ ಎಂದು ಚಿಂತಿಸಿ ಆ ಹರಿಗೆ ಮಾಯೆಗೆ ನಮಸ್ಕರಿಸಿದನು. ಸುಜ್ಞಾನಿಯಾದ ಶಿವನಿಗೆ ಅನಿಸಿತು,
ಹರಿಯ ಇಚ್ಛಾರೂಪಿಯಾದ ಭವಿತ್ಯವು ಅತ್ಯಂತ ಪ್ರಬಲವಾದುದು. ಸತಿಯು ಸೀತೆಯ ರೂಪವನ್ನು ಧರಿಸಿದ್ದನ್ನು ತಿಳಿದು ಶಿವನು ತುಂಬಾ ವಿಷಾದಗೊಂಡು ಯೋಚಿಸಿದನು. ನಾನೀಗ ಇವಳನ್ನು ಪತ್ನಿ ಭಾವದಿಂದ ನೋಡಿದರೆ ಭಕ್ತಿ ಮಾರ್ಗಕ್ಕೆ ಕಳಂಕ ಬಂದಿತ್ತು. ಎಲ್ಲ ಕಡೆಯಲ್ಲಿಯೂ ಅನೀತಿಯೇ ಪಸರಿಸಿತು. ನನಗೆ ಸೀತಾಮಾತೆಯು ಮಾತೃ ಸಮಾನಳು. ಪರಮ ಪುನೀತನ ಜಾಯಿ ಪ್ರೇಮ ಬಡಪಾಪು ಪ್ರಗಟಿನ ಕಹತು ಮಹೇಶ ಕಚ ಹೃದಯ ಅಧಿಕ ಸಂತಾಪು. ಸತಿಯ ಪರಮ ಪವಿತ್ರಳು, ಅವಳನ್ನು ದೂರ ಮಾಡುವುದು ಸರಿಯಲ್ಲ. ಆದರೆ ಈಗ ಪತ್ನಿ ಭಾವದಿಂದ ನೋಡುವುದು ಮಹತ್ಪಾಪ ಎಂದು ವಿಚಾರ ಮಾಡುತ್ತಾ ಮಹೇಶ್ವರನು ಮೌನವಾದನು. ಆದರೆ ಅವನ ಹೃದಯದಲ್ಲಿ ಸಂತಾಪ ತಳಮಳ ತುಂಬಿತ್ತು. ಪರಮಶಿವನು ಶ್ರೀರಾಮನ ಚರಣಕಮಲಗಳನ್ನು ಸ್ಮರಿಸಿ ಮೂಸಿದನು. ಸ್ಮರಿಸುತ್ತಲೇ ಈ ಶರೀರದಿಂದ ಸತೀದೇವಿಯನ್ನು ಪತ್ನಿಯಾಗಿ ಸ್ವೀಕರಿಸಲಾರೆನು ಎಂದು ನಿಶ್ಚಯಿಸಿಕೊಂಡನು. ಬಳಿಕ ಅವನು ಸ್ಥಿರ ಬುದ್ಧಿಯಿಂದ ಶ್ರೀರಾಮನನ್ನು ಸ್ಮರಿಸುತ್ತಾ ಕೈಲಾಸಕ್ಕೆ ಹೊರಟನು. ಆಗ ಒಂದು ಮನೋಹರವಾದ ಆಕಾಶವಾಣಿಯು ಕೇಳಿ ಬಂತು. ಓ ಮಹೇಶನೇ, ನಿನಗೆ ಜಯವಾಗಲಿ. ಇಲ್ಲಿಂದ ಭಕ್ತಿಯು ದೃಢವಾಯಿತು. ನಿನ್ನನ್ನು ಬಿಟ್ಟು ಬೇರಾರು ಇಂಥ ದೃಢಭಕ್ತಿ ಪ್ರತಿಜ್ಞೆ ಮಾಡಲಾರರು. ನೀನು ರಾಮಭಕ್ತನು, ಸಮರ್ಥನು, ಸಾಕ್ಷಾತ್ ಪರಮೇಶ್ವರನು ಎಂಬ ಆಕಾಶವಾಣಿಯನ್ನು ಕೇಳಿ ಸತೀದೇವಿ ಮನಸ್ಸಿನಲ್ಲಿ ತುಂಬಾ ಕಳವಳವಾಯಿತು. ಆಕೆಯು ಸಂಕೋಚ ಪಡುತ್ತದೆ ಶಿವನನ್ನು ಕೇಳಿದಳು. ಓ ಕೃಪಾಳುವಾದ ಪ್ರಭುವೇ, ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿರುವಿರಿ? ನೀವು ಸತ್ಯ ಸ್ವರೂಪರು, ದಯಾನಿಧಿಯೂ ಆಗಿರುವಿರಿ, ದಯವಿಟ್ಟು ತಿಳಿಸಿರಿ. ಸತಿಯು ಪರಿಪ್ರಿಯಾಗಿ ಕೇಳಿದರು. ಶಿವನು ಏನೂ ಹೇಳಲಿಲ್ಲ. ಸತಿ ಹೃದಯ ಅನುಮಾನಿಕಿಯ ಸುಭುಜಾ ನೀವು ಸರ್ವಜ್ಞ ಕೀನ್ ಕಪಟುಮೈ ಸಂಬುಸನ ನಾರಿ ಸಹಜ ಜಡ ಅಜ್ಞ. ಸತೀದೇವಿಯ ಮನಸ್ಸಿನಲ್ಲಿ ಆಂದೋಲನ ಉಂಟಾಯಿತು. ಸರ್ವಜ್ಞನಾದ ಪರಶಿವನು ಎಲ್ಲವನ್ನೂ ತಿಳಿದುಕೊಳ್ಳುವನು. ಸ್ತ್ರೀ ಸ್ವಭಾವದಿಂದ, ಮೂರ್ಖತ್ವದಿಂದ ವಿವೇಕಹೀನನಾದ ನಾನು ಪ್ರೇಮ ಸ್ವರೂಪವನ್ನು ತಿಳಿದುಕೊಳ್ಳದೆ ಹೋದೆನಲ್ಲ. ಜಲುಪಯ ಸರಿಸ ಬಿಕಾವು ದೇಖವು ಪ್ರೀತಿ ಕೀರಿ ರೀತಿ ಫಲಿ ಬಿಲಗ ಹೋಯಿ ರಸು ಜಾಯಿ ಕಪಟ ಖಟಾಯಿ ಪುರತ್ ಪುನಿ. ನೀರು ಕೂಡ ಹಾಲಿಗೆ ಸೇರಿದಾಗ ಹಾಲಿನ ಬೆಲೆಗೆ ಮಾರಾಟವಾಗುತ್ತದೆ. ಆದರೆ ಅದರಲ್ಲಿ ಕಪಟ ರೂಪಿ ಅಮ್ಲವು ಬೆರೆದರೆ ಹಾಲು ಒಡೆದು ಹೋಗುತ್ತದೆ, ನೀರು ಬೇರಾಗುತ್ತದೆ, ರುಚಿಯು ಹೊರಟು ಹೋಗುತ್ತದೆ. ಸತೀದೇವಿಯು ತಾನು ಎಸಗಿದ ಕಾರ್ಯಕ್ಕಾಗಿ ತುಂಬಾ ಚಿಂತಿಸಿದಳು. ಹೃದಯದಲ್ಲಿ ಉಂಟಾದ ಕಳವಳ ಆಂದೋಲನ ವರ್ಣಿಸಲು ಅಸದಳ. ಕೃಪಾ ಸಮುದ್ರನಾದ ಪರಮೇಶ್ವರನು ಗಂಭೀರನು. ಅದರಿಂದಲೇ ನನ್ನ ಅಪರಾಧವನ್ನು ಅವನು ಬಾಯಿಬಿಟ್ಟು ಎತ್ತಿ ಆಡಲಿಲ್ಲ ಎಂದು ಯೋಚಿಸಿದಳು. ಶಿವನ ಮುಖಚರ್ಯೆಯು ಬದಲಾಗಿರುವುದನ್ನು ಕಂಡು ಸತೀದೇವಿಯು ಪ್ರಭುವು ನನ್ನನ್ನು ತ್ಯಜಿಸಿದ್ದಾನೆ ಎಂದು ಅರಿತುಕೊಂಡಳು. ಅದರಿಂದ ಅವಳು ತುಂಬಾ ನೋವು ತಿಂದಳು. ತನ್ನ ಪಾಪವನ್ನು ನೆನೆದು ಕುಂಬಾರನ ಆವಿಗೆಯಂತೆ ಆಕೆ ಎದೆ ಉರಿಯತೊಡಗಿತು. ಸತಿಯು ಚಿಂತಾಮಗ್ನ ಆಕೆಗೆ ನೆಮ್ಮದಿ ಉಂಟಾಗಲು ಚೆಲುವಾದ ಕಥೆಗಳನ್ನು ಹೇಳಿದನು. ಹಾದಿಯಲ್ಲಿ ವಿವಿಧ ಪ್ರಕಾರದ ಇತಿಹಾಸಗಳನ್ನು ಹೇಳುತ್ತಾ ಕೈಲಾಸಕ್ಕೆ ತಲುಪಿದನು. ತನ್ನ ಪ್ರತಿಜ್ಞೆಯನ್ನು ನೆನೆದು ಹಾಗೆಯೇ ಸಾಗಿ ಬಂದು ಒಂದು ವಟವೃಕ್ಷದ ಬುಡದಲ್ಲಿ ಪದ್ಮಾಸನಾಗಿ ಕುಳಿತುಕೊಂಡನು. ಶಿವನು ತನ್ನ ಸಹಜ ರೂಪದಲ್ಲಿ ಸ್ಥಿತನಾಗಿ ಅಖಂಡ ಸಮಾಧಿಯಲ್ಲಿ ಮುಳುಗಿ ಹೋದನು. ಸತಿ ಬಸಹಿ ಕೈಲಾಸ ತಬ್ ಅಧಿಕ ಸೋಚ ಮನಮಾಹಿ ಮರಮನ ಕೋಯಿ ಜಾನ ಕಚುಜುಗು ಸಮ ದಿವಸ ಸಿರಾಹಿ. ಸತೀದೇವಿಯು ಕೈಲಾಸದಲ್ಲೇ ಉಳಿದಳು. ಆಕೆಯ ಮನಸ್ಸಿನಲ್ಲಿ ಅಪಾರ ದುಃಖ ತುಂಬಿತ್ತು. ಈ ರಹಸ್ಯವು ಯಾರಿಗೂ ತಿಳಿಯದು. ಆಕೆಗೆ ದಿನವೊಂದು ಯುಗವಾಗಿ ಕಳೆಯತೊಡಗಿತು. ಸತಿಯ ಹೃದಯದಲ್ಲಿ ನಿತ್ಯವೂ ಹೊಸ ಹೊಸ ಚಿಂತೆಗಳು ಕಾಡುತ್ತಿದ್ದವು. ನಾನು ಈ ಅಳಲಿನ ಕಡಲನ್ನು ಎಂದಿಗೆ ದಾಟುವೆನು? ನಾನು ಶ್ರೀರಾಮನಿಗೆ ಅಪಮಾನ ಮಾಡಿರುವೆನು. ಗಂಡನ ಮಾತನ್ನು ಸುಳ್ಳು ಎಂದು ಭಾವಿಸಿದೆ. ವಿಧಾತನು ನನಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿರುವನು. ಆದರೆ ಶಂಕರನನ್ನು ಬಿಟ್ಟು ನಾನು ಹೇಗೆ ಪ್ರಾಣಗಳನ್ನು ಇರಿಸಿಕೊಳ್ಳಬಲ್ಲೆ? ಹೀಗೆ ಅವಳ ಎದೆಯ ಕಳವಳ ಹೇಳುತ್ತಿರದು. ಆದರೂ ಬುದ್ಧಿವಂತರಾದ ಸತಿಯು ಕೊನೆಗೆ ಆತ್ಮ ಪರಿಶೀಲನೆಗೈದು ಮನಸ್ಸಿನಲ್ಲೇ ಶ್ರೀರಾಮನನ್ನು ನಿಂತು ಬೇಡಿಕೊಂಡಳು. ಹೇ ಪ್ರಭು, ನೀನು ದೀನಬಂಧುವು. ವೇದಗಳು ನಿನ್ನನ್ನು ಆಪದ್ಬಾಂಧವನೆಂದು ಹೊಗಳುತ್ತವೆ. ಇಂದನ ಶರೀರ ಹೋಗುವಂತೆ ಮಾಡು. ನಾನು ನಿನ್ನಲ್ಲಿ ಕೈ ಜೋಡಿಸಿ ಬೇಡುತ್ತೇನೆ. ಶಿವನ ಚರಣಗಳಲ್ಲಿ ನನ್ನ ಪ್ರೇಮವು ಸತ್ಯವಾಗಿದ್ದರೆ, ನನ್ನ ಈ ವ್ರತವು ತ್ರಿಕರಣ ಪೂರ್ವಕವಾಗಿ ಸತ್ಯವಾಗಿದ್ದರೆ ನನ್ನ ಕೋರಿಕೆಯನ್ನು ಈಡೇರಿಸು. ತವು ಸಬರದಸಿ ಸುನೀವು ಪ್ರಭು ಕರವು ಸೋ ಬೇಗಿ ಉಪಾಯಿ ಹೋಯಿ ಮರನು ಜಹಿ ವಿನಹಿ ಶ್ರಮ ದುಸಹ ವಿಪತ್. ಹೇ ಸರ್ವದರ್ಶಿ ಪ್ರಭುವೇ, ನನ್ನ ಪ್ರಾಣಗಳು ಆದಷ್ಟು ಬೇಗ ಈ ದೇಹವನ್ನು ಮಾಡು. ಅದರಿಂದಾಗಿ ಈ ಪರಿತ್ಯಾಗವೆಂಬ ಹಸನೆಯ ದುಃಖವು ದೂರವಾಗಲಿ. ದಕ್ಷ ಕುಮಾರಿಯ ಸತೀದೇವಿಯು ಹೀಗೆ ವರ್ಣಿಸಲು ಸರಳವಾದ ದಾರುಣವಾದ ದುಃಖವನ್ನು ಅನುಭವಿಸಿದ್ದಳು. 87,000 ವರ್ಷ ಕಳೆದ ಮೇಲೆ ಶಿವನ ಸಮಾಧಿಯು ಭಂಗವಾಯಿತು. ಶಿವನು ರಾಮನಾಮ ಸ್ಮರಣೆ ಮಾಡುತ್ತಾ ಸಮಾಧಿಯಿಂದ ಎಚ್ಚೆತ್ತಿರುವುದು ಸತಿಗೆ ಗೊತ್ತಾಯಿತು. ಆಕೆಯು ಹೋಗಿ ಅವನ ಚರಣಗಳಿಗೆ ಎರಗಿದಳು. ಶಿವನು ಆಕೆಗೆ ಎದುರುಗಡೆ ಇರುವ ಆಸನದಲ್ಲಿ ಕುಳಿತುಕೊಳ್ಳಲು ಆಜ್ಞಾಪಿಸಿದನು. ಅವಳಿಗೆ ಮಧುರವಾದ ರಸಮಯ ಹರಿಕಥೆಗಳನ್ನು ಹೇಳತೊಡಗಿದನು. ಆ ಹೊತ್ತಿಗೆ ಸತಿಯ ತಂದೆಯಾದ ದಕ್ಷನು ಪ್ರಜಾಪತಿಯಾಗಿದ್ದನು. ಅವನು ಎಲ್ಲಾ ಯೋಗ್ಯನೆಂದು ತಿಳಿದು ಬ್ರಹ್ಮನು ಆತನ ಪ್ರಜಾಪತಿಗಳ ನಾಯಕತ್ವವನ್ನಾಗಿಸಿದನು. ಇಷ್ಟು ದೊಡ್ಡ ಅಧಿಕಾರ ಪಡೆದ ಮೇಲೆ ದಕ್ಷನಿಗೆ ಗರ್ವವು ತಲೆಗಡರಿತು. ಪ್ರಪಂಚದಲ್ಲಿ ಅಧಿಕಾರ ಬಂದಾಗ ಗರ್ವ ಪಡೆದವರು ಯಾರಿದ್ದ? ಗುರುಬಂಧುಗಳೇ,
ಮುಂದಿನ ಸಂಚಿಕೆಯಲ್ಲಿ ಮುಂದಿನ ದಾಕ್ಷಾಧ್ವರ ಧ್ವಂಸ ಸತೀದೇವಿಯ ದೇಹಾಂತವನ್ನು ವಿಚಾರಿಸುತ್ತೇನೆ. ಇಲ್ಲಿಗೆ ಇಂದಿನ ಸಂಪುಟವನ್ನು ಮುಗಿಸುತ್ತಿದ್ದೇನೆ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಂ ಮೋಕ್ಷಾಯ ಪುಣ್ಯಶ್ಲೋಕಾಯ ಮಂಗಳಂ. ವೇಣುವರೇ, ಇವತ್ತಿನ ಒಂದು ಪೀಠಿಕೆ ಭಾಗ ಬಹಳ ಚೆನ್ನಾಗಿತ್ತು. ಆ ಕಥೆಗಳು ಎಷ್ಟು ಒಂದು ಅರ್ಥಭರಿತ ಇದೆ. ಅದು ಈಗಿನ ಕಾಲಕ್ಕಂತೂ ಎಷ್ಟೊಂದು ಕೆಟ್ಟು ಹೋಗಿರೋವಂಥ ಈ ಕಾಲದಲ್ಲಿ, ಸಾಕಷ್ಟು ಅನ್ಯಾಯ ಅನೀತಿಗಳು ನಡೆಯುವಂಥ ಕಾಲದಲ್ಲಿ ಈ ರೀತಿಯಾದ ಒಂದು ಕಥೆಗಳನ್ನು ಕೇಳಿದಾಗ ಮತ್ತೆ ನೀವು ಹೇಳಿದಾಗೆ ಆ ನ್ಯಾಯ ಧರ್ಮ ಸ್ಥಾಪನೆ ಆಗಬೇಕು ಅಂತ ನೀವೇನು ಹೇಳಿದ್ರೋ ಅದು ಖಂಡಿತ ಈ ಥರ ಕಥೆಗಳಿಂದ ಮತ್ತೆ ನಮ್ಮ ಮನಸ್ಸುಗಳಲ್ಲಿ ಅದು ಸ್ಥಾಪನೆ ಆಗತ್ತೆ ಅಂತ ನಾನು ರಾಮನ ಕೃಪೆಯಿಂದ ಆಗಲಿ ಅಂತ ನಾನು ಕೇಳ್ಕೊತೀನಿ. ಬಹಳ ಚೆನ್ನಾಗಿತ್ತು, ಧನ್ಯವಾದಗಳು ನಿಮಗೆ. ನಾಳೆಯ ದಿನ ಕೂಡ ಮತ್ತೆ ಇದು ಮುಂದುವರಿಯುತ್ತದೆ. ವೇಣು ಅವರು ಒಂದು ನಿಮಿಷ, ನಾಳೆ ಮತ್ತೆ ಪೀಠಿಕೆ ಅಧ್ಯಾಯಗಳು ಮುಂದುವರಿಯುತ್ತದ? ಹೌದೌದು. ಹಾಂ, ನಾಳೆ ಮತ್ತೆ ಪೀಠಿಕೆ ಅಧ್ಯಾಯಗಳ ಮುಂದುವರಿಯುತ್ತೆ. ನಂತರ ಬಾಲಕಾಂಡವು ಆರಂಭವಾಗುತ್ತದೆ. ಪೀಠಿಕೆ ಅಧ್ಯಾಯಗಳಲ್ಲಿ ಒಳ್ಳೊಳ್ಳೆ ಕತೆ ಇರೋದ್ರಿಂದ ನಾವು ಪೀಠಿಕೆ ಅಧ್ಯಾಯಗಳನ್ನು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಇದು 2 ದಿನ ಪೀಠಿಕೆ ಅಧ್ಯಾಯಗಳನ್ನು ಕೇಳ್ತಾ ಇದ್ದೇವೆ. ಇವತ್ತು ಸತ್ಸಂಗಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ವೇಣು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ ಒಂದು ಶಾಂತಿ ಮಂತ್ರದೊಂದಿಗೆ. ಮತ್ತೆ ನಾಳೆ ದಯವಿಟ್ಟು ಎಲ್ಲರೂ ಈ ಒಂದು ರಾಮ ಕಥೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್. ಜೈ ಶಂಕರ್.